ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾಬದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲವಪುಷೇ ನಮೋ ಶೇಷಾಂನಾಯ ಸ್ಮೃತಿರುದಯದೀಪ್ತಾಯ ಹರಯೇ ಯೇನ ಪ್ರಾದುರಭಾವಿ ಭೂಮಿವಲಯೇ ವ್ಯಸ್ತಾರಿಗೋ ಸಂತತಿ ಪ್ರಬೋಧಿಶ್ರುತಿ ಕಜಂ ಕರುಣಯ ಪ್ರಕಾಶೀತತ್ವಂ ಪರಂ ಧ್ವಂತಂ ಧ್ವಂಸಮನಾಯಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸತ್ಯರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸमे ಭೂಯಾತ್ತತ್ವ ವಿನಿರ್ಣಯಾಯ ಭಗವಾನಾನಂದತೀರ್ಥೋ ಮುನಿಃ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದಿವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾನಿವಾಸೋಚಿತ ವಾಸಭೂಮಿ ಸನ್ಯಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತ್ಯೈ ಪದವಾಕ್ಯ ಪ್ರಮಾಣದ್ಯನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರೂನ್ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಃ ಸರಸೇ ಭುವಿ ಅನುವ್ಯಾಖ್ಯಾನನಲಿನೇ ಚಂಚರೀಕತಿ ಮೇ ಮನಃ ನ ಶಬ್ದಾಬ್ದೌ ಗಾಢಾಃ ನ ಚ ನಿಗಮಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಭಗವತಾ ಬಾದರಾಯಣೇನ ಪ್ರಾಣಿನಾಂ ನಿಶ್ರೇಯಸಾಯ ಪ್ರಣೀತಮಪಿ ಬ್ರಹ್ಮಮೀಮಾಂಸಾಶಾಸ್ತ್ರಂ ಅಸಾಧು ನಿಬಂಧಾಂತತಮಸ ಅವಕುಂಠಿತತ್ವೇನ ಪ್ರಣೀತಮಿವ ಮನ್ಯಮಾನಃ ಭಗವಾನ್ ಆನಂದತೀರ್ಥಮುನಿಃ ಯಥಾಚಾರ್ಯಾಭಿಪ್ರಾಯಂ ಅಸ್ಯ ಭಾಷ್ಯಂ ವಿಧಾಯ ಅನುಭಾಷ್ಯಮಪಿ ಕರಿಷ್ಯನ್ ವಿಲೀನ ಪ್ರಕೃತಿತಯಾ ಸ್ವಯಮಂತರಾಯ ವಿದುರೋಪಿ ಅನವರತಮೀಶ್ವರ ಪ್ರವಣಕಾಯ ಕರ್ಣರುತ್ತಿರಪಿ ನಾರಾಯಣ ಪ್ರಣಾಮಾದಿಕಂ ಪಾರೀಪ್ಸಿತಸ್ಯ ಅನಂತರಾಯ ಪರಿಸಮಾಪ್ತೇಃ ಪ್ರಚಯಸ್ಯ ಚ ಹೇತುತಯಾ ಅವಗೀತ ಶಿಷ್ಟಾಚಾರ ಪರಂಪರಾದಿನಾ ಅವಗತಂ ಅವಶ್ಯಂ ಕರಣೀಯಂ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೌ ನಿಬಧ್ನಾತಿ ನಾರಾಯಣಮಿತಿ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ ಓಮೋ ಮಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿಮಾಮಥ್ಯಧೀಮಂ ದರಮಹೀಭೃತ ಪ್ರಾಪ್ತ ನ್ಯಾಯಸುಧಾಯೇನ ತಂ ಜಯೀಂದ್ರಮಹಂ ಭಜೆ ಬುಧೈರಪಿ ಸುದುರ್ಬೋಧೆ ಗ್ರಂಥೇಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕ ಫಲಂ ಲಕ್ಷಣಾಮೃತದೋಹಿನಿ ಗುರುವನುಗ್ರಹ ರೂಪಾಂತಾಂ ಕಾಮಧೇನುಮುಪಾಸ್ಮಹೇ
ಮದ್ವೋಕ್ತಿರ್ದ್ವಿನದಿ ಜಯರ್ಯ ಶುಭವಾಕ್ ಸೂರ್ಯಾತ್ಮಜ ಸಂಗಮೆ ವ್ಯಾಖ್ಯಾ ಸ್ನಾನಮೋ ವಿಧಾಯ ನೃಹರೆ ಪ್ರಾಪ್ಯ ಪ್ರಸಾದಂ ಪರಂ ಪ್ರಾಪುರ್ಯೇ ಕೃತಕೃತ್ಯತಾಂ ಗತಮಲಾ ವಿದ್ಯಾದಿರಾಜಾದಯೋ ಯೋಗೀಶ ಕೃಪಯಂತು ತೇ ಜಯ ಮುನೇರ್ಭಾವಸ್ಯ ಬೋಧಾಯ ಮೇ ಶುಕೇನ ಶಾಂತ್ಯಾದಿಷು ವಾಂಗ್ಮಯೇಷು ವ್ಯಾಸೇನ ಧೈರ್ಯಂ ಮುದಿನೋಪಮೇಯಂ ಮನೋಜಜಿತ್ಯಾ ಮನಸಾಂ ನಿಪತ್ಯ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ ನ ದಗ್ಧಂ ಯಸ್ಯ ಕೌಪೀನಂ ಅಗ್ನೋ ದತ್ತಮಪಿ ಸ್ಫುಟಂ ವೇದವ್ಯಾಸ ಗುರುಂ ನೌಮಿ ಶ್ರೀವೇದೇಶ ನಮಸ್ಕೃತಂ ಸತ್ಯನಾಥ ಗುರು ಪಾತು ಯೋಧೀರೋ ನವಚಂದ್ರಿಕಾಂ ನವಾಮೃತ ಗದಾ ತೀರ್ಥ ತಾಂಡವಾನಿ ವ್ಯಚೀಕೃಪತ ಆರೂಢ ಸಹಸಾ ಯತೀಂದ್ರ ಪದವೀಂ ಗತ್ವಾ ಚ ವಾರಾಣಸಿ ತತ್ರತ್ಯಾನ್ ಕುಮತ ಪ್ರಚಾರ ನಿರತಾನದ್ವೈತ ದಿಗ್ಧಂತಿನಃ ಪ್ರೌಢಾರ್ಥೇ ವಚನೆ ಸುಯುಕ್ತಿ ಖಚಿತೆ ಸಂಭೀಷಯನ್ಮೋದಯನ್ ಸತ್ಯಧ್ಯಾನ ಸುಖೇ ಸರಿ ವಿಜಯತೆ ಪಾದಾಸಿತ ಶ್ರೀಪತೆ ಪ್ರಾವೋಚದ್ಯೋತಿಕಂ ನ್ಯಾಯ ಸುಧಾವಾಕ್ಯಾರ್ಥ ಚಂದ್ರಿಕಾಂ ಸತ್ಯ ಪ್ರಜ್ಞೆ ಗುರುರ್ದದ್ಯಾತ್ ಪ್ರಜ್ಞಾಂ ವೈರಾಂತಿಕಿಂ ಸದಾ ಬಂಧುಸ್ತ್ವಂ ಗುರುರಿಷ್ಟ ದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ ಚಿತ್ತಂ ಮದ್ಗುಣದೋಷ ಚಿಂತನ ವಿದೋ ನೂನಂ ಮನಕ್ಮಾಕೃತಾಃ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ಸತ್ಯಾಭಿಜ್ಞ ಕರಾಬ್ಜೋತ್ಥಂ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್ ವೇದೇಶ ಮುನಿಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನುಮಃ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೆ ಗುರೂನ್ ಮಮ ಆಪಾದಮೌಲಿ ಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೆತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾಂ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರೂನ್ ಮಮ ರಾಮಶಬ್ದಾರ್ಥವಕ್ತಾರಂ ಗಾಯತ್ರ್ಯರ್ಥಂ ಚ ಸಾಧಕಂ ಮಠಾದಿಪೈರಮಾನಿತಂ ಚ ಸತ್ಯಾತ್ಮಾನಂ ಯತಿಂ ಭಜೆ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪೂರ್ವ ಪಕ್ಷಿಗಳು ಈ ಗಾಯತ್ರಿ ಅಧಿಕರಣದಲ್ಲಿ ನಿನ್ನೆಯ ಪಾಠ ನಾವು ನೋಡಿದಂತೆ ಅಲ್ಲಿಯವರೆಗೂ ಪೂರ್ವ ಪಕ್ಷದ ವಿಚಾರ ಆಯಿತು. ಗಾಯತ್ರಿ ಗಾಯತ್ರಿ ಅಂದರೆ ಅದು ಬ್ರಹ್ಮ ಅಲ್ಲ, ಗಾಯತ್ರಿ ಅಂದರೆ ಛಂದಸ್ಸು, ಗಾಯತ್ರಿ ಅಂದರೆ ಅದು ಶಬ್ದ ವೇದ ಅಂತ ಹೇಳಿದ್ರು. ಯಾಕೆ? ಗಾಯತ್ರಿ ಶಬ್ದದ ಪ್ರವೃತ್ತಿ ನಿಮಿತ್ತ ಅದು ಭಗವದಧೀನ ಅಲ್ಲ. ಗಾನತ್ರಾಣ ಕರ್ತೃತ್ವ ಮೊದಲಾದವುಗಳು ಭಗವದಧೀನ ಅಲ್ಲ. ನಿತ್ಯತ್ವಾದೇವ ಶಬ್ದಸ್ಯ ತತ್ಸ್ವಭಾವ ಕಥಂ ಹರೇ ಎಂಬ ಮಾತನ್ನ ಹೇಳಿದ್ರು ಅವರು. ಅಂದ್ರೆ ಗಾಯತ್ರಿ ಇದು ವೇದ, ಅನಾದಿ ನಿತ್ಯವಾದದ್ದು. ಗಾಯತ್ರಿ ಎಂಬ ಶಬ್ದ ಪ್ರಸಿದ್ಧಿ ಎಲ್ಲಿದೆ? ವೇದ ಶಬ್ದದಲ್ಲೇ ಇದೆ. ಗಾಯತ್ರಿ ಶಬ್ದಕ್ಕೆ ಪ್ರಸಿದ್ಧಿ ಶಬ್ದದಲ್ಲೇ ಇದೆ. ಅಂದಮೇಲೆ ಅದು ಭಗವದಧೀನ ಹೇಗೆ ಆಗುತ್ತದೆ? ಇತಿ ಚೇತ್, ಈ ರೀತಿ ಪೂರ್ವ ಪಕ್ಷ ಬಂದರೆ ಅದಕ್ಕೆ ಉತ್ತರ ಹೇಳಿದ್ರು. ಇತಿ ಚೇತ್ ತದ್ಧರೇರೇವ ಬಾಹುಲ್ಯಾತ್ ಶ್ರುತಿಲಿಂಗಯೋ ಅಂತ ವ್ಯಾಖ್ಯಾನ ಹೊರಡಬೇಕಾಗಿದೆ. ಇತಿ ಚೇತ್, ಈ ರೀತಿ ಪೂರ್ವ ಪಕ್ಷ ಬಂದರೆ ಇತಿ ಚೇತ್ ಅಂತ ಆದ ಮೇಲೆ ಆ ಶ್ಲೋಕದಲ್ಲಿ ಇಷ್ಟು ಹಚ್ಚಿಕೊಳ್ಳಬೇಕು ಅಂತ ಟೀಕರ ಏನು? ಇತಿ ಚೇತ್ ತತ್ರ ಬ್ರೂಮಃ ಇತ್ಯದ್ಯಾಹಾರ್ಯಂ. ತತ್ರ ಬ್ರೂಮಃ ಎಂಬುದನ್ನ
ನಾವು ಅಧ್ಯಾಹಾರ ಮಾಡಿಕೊಳ್ಳಬೇಕು ಅಂತ ಅಭಿಪ್ರಾಯ. ಈ ರೀತಿ ಪೂರ್ವ ಪಕ್ಷ ಬಂದ್ರೆ ಅಲ್ಲಿ ನಾವು ಹೀಗೆ ಹೇಳುತ್ತೇವೆ, ತತ್ರ ಬ್ರೂಮಃ ಅಂತ ಶಬ್ದವನ್ನ ಹಚ್ಚಿಕೊಳ್ಳಬೇಕು. ಸರಿ, ಏನಾಯಿತು? ಮೊದಲು ಟೀಕಾರಾಯರು ವಿಷಯವನ್ನ ಹೇಳಿಬಿಡ್ತಾರೆ. ಅವ್ರು ಹೇಳಿದ ಒಂದೊಂದು ಪ್ರಶ್ನೆಗೂ ಉತ್ತರವನ್ನ ಮುಂದೆ ಹೇಳ್ತಾರೆ. ಸಿದ್ಧಾಂತ ಮೊದಲು ಏನು? ತತ್ ಅಲ್ಲಿ ತತ್ ಸ್ವಭಾವ ಕಥಂ ಹರೇ. ತತ್ ಅಂದ್ರೆ ಜ್ಯೋತಿ ಪ್ರಕರಣಂ, ಗಾಯತ್ರಿ ಪ್ರಕರಣಂಚ ಹರೇರೇವ ಪ್ರತಿಪಾದಕಂ. ಓಂ ಜ್ಯೋತಿಶ್ಚರಣಾಭಿಧಾನಾತ್ ಓಂ ಒಂದು ಸೂತ್ರ. ಮುಂದಿಂದು ಓಂ ಛಂದೋವಿಧಾನಾನ್ನೇತಿ ಚೇನ್ನ ತಥಾ ಚೇತೋರ್ಪಣ ನಿಖರಾತ್ ತಥಾ ಹಿ ದರ್ಶನಂ ಓಂ. ಈ ಒಂದು ಎರಡು ಪ್ರಕರಣಗಳು ಕೂಡ ವಿಷ್ಣುವಿನನ್ನೇ ಪ್ರತಿಪಾದನೆ ಮಾಡುತ್ತವೆ ಎಂಬುದು ಮೊದಲು ಪ್ರತಿಜ್ಞೆ. ತತ್ ಅಂದ್ರೆ ಜ್ಯೋತಿ ಪ್ರಕರಣ ಮತ್ತು ಗಾಯತ್ರಿ ಪ್ರಕರಣ. ಜ್ಯೋತಿ ಪ್ರಕರಣಂ ಗಾಯತ್ರಿ ಪ್ರಕರಣಂಚ ಹರೇರೇವ ಪ್ರತಿಪಾದಕಂ. ಎರಡು ಪ್ರಕರಣಗಳಲ್ಲಿಯೂ ಕೂಡ ಶ್ರೀಹರಿಯನ್ನೇ ಪ್ರತಿಪಾದನೆ ಮಾಡುತ್ತಾ ಇದ್ದಾರೆ. ಜ್ಯೋತಿ ಪ್ರಕರಣ ಗಾಯತ್ರಿ ಪ್ರಕರಣ ಎರಡು ಹರೇರೇವ ಪ್ರತಿಪಾದಕಂ, ಶ್ರೀಹರಿಗೆ ಪ್ರತಿಪಾದಕವಾಗಿವೆ. ಈ ಪ್ರಶ್ನೆ, ನಚ ಗಾಯತ್ರಿ ಪದ ವಿರೋಧ. ಇಲ್ರಿ, ಜ್ಯೋತಿ ಗಾಯತ್ರಿ ಎಂಬ ಪದ ಇದೆ, ಸ್ತ್ರೀವಾಚಕವಾದ ಪದಗಳಿದೆ, ಗೊತ್ತಾಯಿತೋ ಇಲ್ಲ? ಆದ್ರಿಂದ ಗಾಯತ್ರಿ ಎಂಬ ಶಬ್ದವೇ ಗಾಯತ್ರಿ ಮಂತ್ರ ಛಂದಸ್ಸನ್ನ ಹೇಳಿಕೊಡುತ್ತದೆ ಅಂತ ಆಗುತ್ತದೆ. ಆದ್ದರಿಂದ ನೀವು ಗಾಯತ್ರಿ ಅಂದ್ರೆ ವಿಷ್ಣುವಿನನ್ನೇ ಹೇಳಿಕೊಡುತ್ತದೆ ಅಂತಂದ್ರೆ ಗಾಯತ್ರಿ ಎಂಬ ಪದದ ವಿರೋಧನೆ ಬರ್ತದಲ್ರಿ. ಅಂದ್ರೆ ಗಾಯತ್ರಿ ಎಂಬ ಪದದ ವಿರೋಧ ಏನು ಬರಲ್ಲ. ನಚ ಗಾಯತ್ರಿ ಪದ ವಿರೋಧ. ಯಾಕೆ? ಯತಃ ಯಾವ ಕಾರಣ? ತತ್ಸ್ವಭಾವ ಕಥಂ ಹರೇ. ತತ ಅಂದ್ರು. ತತ ಅಂದ್ರೆ ಏನ್ರಿ? ಈಗ ತತ ಆ ಗಾಯತ್ರಿ ಎಂಬ ಪದವೂ ಕೂಡ ಕೇವಲ ಜ್ಯೋತಿ ಪ್ರಕರಣ ಗಾಯತ್ರಿ ಪ್ರಕರಣ ವಿಷ್ಣು ಪ್ರತಿಪಾದಕ ಇಷ್ಟು ಮಾತ್ರ ಅಲ್ಲ. ತತ್ ಸ್ವಭಾವ ಕಥಂ ಹರೇ. ತತ್ ಅಂದ್ರೆ ಆ ಗಾಯತ್ರಿ ಪದವು ಕೂಡ ಹರೇರೇವ ವಾಚಕಂ. ತತ್ ಗಾಯತ್ರಿ ಪದಂ ಹರೇರೇವ ವಾಚಕಂ, ಅದು ಕೂಡ ಶ್ರೀಹರಿಯನ್ನೇ ಹೇಳಿಕೊಡುತ್ತದೆ. ಗಾಯತ್ರಿ ಎಂಬ ಪದವು ಶ್ರೀಹರಿಯನ್ನೇ ಹೇಳಿಕೊಡುತ್ತದೆ. ಕಥಂ ಅದು ಹೇಗೆ ಹೇಳ್ತಾರೆ? ಗಾಯತ್ರಿ ಎಂಬ ಪದ ಶ್ರೀಹರಿಯನ್ನು ಹೇಗೆ ಹೇಳಿಕೊಡುತ್ತದೆ? ಅದು ಅನ್ಯತ್ರ ಪ್ರಸಿದ್ಧ ಅಲ್ವಾ ಅಂದರೆ ಹೇಳ್ತಾರೆ, ಯಸ್ಮಾತ್ ಯಾವ ಕಾರಣ? ತತ ಗಾಯತ್ರಿ ಪದ ಪ್ರವೃತ್ತಿ ನಿಮಿತ್ತಂ ಮುಖ್ಯತಃ ಹರೇರೇವ. ಹಿಂದೆ ಹೇಳಿದಂತೆ ಸಿದ್ಧಾಂತವನ್ನು ಅದೇ ಹೇಳ್ತಾರೆ. ಯಾಕೆ ಎಂಬುದನ್ನು ಕಾರಣವನ್ನು ಮುಂದೆ ಹೇಳ್ತಾರೆ. ನೋಡಿ, ಯಾವುದೇ ಒಂದು ಪದದಿಂದ ಒಬ್ಬ ವ್ಯಕ್ತಿಯನ್ನು ಕರೆಯಬೇಕಾದ್ರೆ ಆ ಪದದ ಪ್ರವೃತ್ತಿ ನಿಮಿತ್ತ ಆ ವ್ಯಕ್ತಿಯಲ್ಲಿ ಮುಖ್ಯವಾಗಿ ಇರಬೇಕು. ಹಾಗೆ ಗಾಯತ್ರಿ ಎಂಬ ಪದದಿಂದ ವಾಚ್ಯನಾದವನು ಶ್ರೀಹರಿಯೇ. ಯಾಕೆ? ಗಾಯತ್ರಿ ಎಂಬ ಪದದ ಪ್ರವೃತ್ತಿ ನಿಮಿತ್ತ ಮುಖ್ಯವಾಗಿ ಶ್ರೀಹರಿಯಲ್ಲೇ ಬರುತ್ತದೆ ಎಂಬುದನ್ನು ಹೇಳ್ತಾ ಇದ್ದಾರೆ ಟೀಕಾಕೃತ್ಪಾದರು. ಯಸ್ಮಾತ್ ಕಾರಣಾತ್ ಯಾವ ಕಾರಣ? ಗಾಯತ್ರಿ ಪದ ಪ್ರವೃತ್ತಿ ನಿಮಿತ್ತಂ. ಗಾಯತ್ರಿ ಪದದ ಪ್ರವೃತ್ತಿ ನಿಮಿತ್ತ ಅಂದ್ರೆ ಗಾನತ್ರಾಣ ಕರ್ತೃತ್ವ ಎಂಬ ಪ್ರವೃತ್ತಿ ನಿಮಿತ್ತ ಮುಖ್ಯತಃ ಹರೇರೇವ. ಮುಖ್ಯತಃ ಹರೇರೇವ ಅಂದ್ರೆ ಎಷ್ಟು ಅಭಿಪ್ರಾಯ ನೋಡ್ರಿ. ತತ್ಸ್ವಭಾವ ಕಥಂ ಹರೇ. ತತ್ ಎಂಬುದಕ್ಕೆ ಇಲ್ಲಿ 7 ಅರ್ಥ ಬರೀತಾ ಇದ್ದಾರೆ. ಒಂದು ತತ್ ಅಂದ್ರೆ ಎಣಿಸ್ತಾ ಹೋಗಿ. ತತ್ ಅಂದ್ರೆ ಜ್ಯೋತಿ ಪ್ರಕರಣ ಗಾಯತ್ರಿ ಪ್ರಕರಣ ಹರಿಯನ್ನೇ ಪ್ರತಿಪಾದನೆ ಮಾಡ್ತವೆ ಒಂದು. ಎರಡನೇದು ತತ ಅಂದ್ರೆ ಆ ಗಾಯತ್ರಿ ಪದವು ಹರಿವಾಚಕವೇ ಆಗಿದೆ, ಎರಡನೇದು. ಈಗ ಮೂರನೇದು ಗೊತ್ತಾಯ್ತಾ? ಗಾಯತ್ರಿ ಪದವು ಅಂತ ಅರ್ಥ. ಗಾಯತ್ರಿ ಎಂಬ ಪದ ಅದು ಶ್ರೀಹರಿವಾಚಕವೇ ಆಗಿದೆ, ಎರಡನೇ ಅರ್ಥ. ಮೂರನೇ ಪದ ತತ, ಆ ಗಾಯತ್ರಿ ಎಂಬ ಪದದ ಪ್ರವೃತ್ತಿ ನಿಮಿತ್ತ ಗಾನತ್ರಾಣ ಕರ್ತೃತ್ವ, ಇದು ಮುಖ್ಯತಃ ಹರೇರೇವ ಪರಮಾತ್ಮನಿಗೆ ಬರುತ್ತದೆ ಅಂತ. ಇಷ್ಟು 3 ಅರ್ಥ ಆಯಿತು ತತ್ ಎಂಬುದಕ್ಕೆ. ಇನ್ನು ಅನ್ಯಗತಶ್ಚ ಹರೇರೇವ ಅಧೀನಂ. ಇಲ್ರಿ, ಗಾನತ್ರಾಣ ಕರ್ತೃತ್ವ ಆ ಗಾಯತ್ರಿ ಪದದ ಪ್ರವೃತ್ತಿ ನಿಮಿತ್ತ ಮಂತ್ರದಲ್ಲಿ ಛಂದಸ್ಸಿನಲ್ಲಿ ಉಂಟಲ್ಲ, ಬೇರೆ ಕಡೆ ಇದೆ ಗಾಯತ್ರಿ ಪದದ ಪ್ರವೃತ್ತಿ ನಿಮಿತ್ತ ಅಂದ್ರೆ ಅನ್ಯಗತಶ್ಚ ಬೇರೆ ಕಡೆ ಇರತಕ್ಕಂಥ ಗಾಯತ್ರಿ ಪದದ ಪ್ರವೃತ್ತಿ ನಿಮಿತ್ತವು ಅದು ಹರೇರೇವ ಅಧೀನಂ.
ಅದು ಪರಮಾತ್ಮನ ಅಧೀನವೇ, ಅದು ಪರಮಾತ್ಮನ ಅಧೀನವೇ ಎಂಬ ಮಾತನ್ನ ಹೇಳಿದ್ದಾರೆ. ಇದಾದ್ಮೇಲೆ ಪ್ರಶ್ನೆ ಬಂತು, ಹಾಗಾರೆ ನಚ ಜ್ಯೋತಿಷಃ ಬ್ರಹ್ಮತ್ವೇ ದೃಷ್ಟತ್ವಾದ್ಯನುಪಪತ್ತಿ. ಇಲ್ಲೊಂದು ಪ್ರಶ್ನೆ ಬರುತ್ತದೆ, ಇಲ್ಲ ಜ್ಯೋತಿ ಪ್ರಕರಣವು ಪರಮಾತ್ಮನ್ನೇ ಹೇಳಿಕೊಡ್ತದೆ ನೀವು ಅಂತ ಇದ್ದೀರಿ, ಅಂದ್ರೆ ಗಾಯತ್ರಿಯನ್ನ ಹೇಳುವ ಜ್ಯೋತಿ ಎಂಬ ಶಬ್ದವು ಬ್ರಹ್ಮವಾಚಕವೇ ಅಂತ ಇದ್ದೀರಿ. ಇಲ್ಲರೆ ಆ ಜ್ಯೋತಿ ಯಾರು ಅಂತಂದ್ರೆ ಉಪನಿಷತ್ತಿನಲ್ಲಿ ಹೇಳ್ತಾ ಇದ್ದಾರೆ, ತದೇ ತದೃಷ್ಟಂಚ ಶ್ರುತಂಚ ಅಂತ ಹೇಳ್ತಾ ಇದ್ದಾರೆ. ಗಾಯತ್ರಿಯನ್ನ ಹೇಳಿಕೊಡುವ ಜ್ಯೋತಿ ಅಂದ್ರೆ ಯಾರು ಅಂದ್ರೆ ಯಾವುದು ಇಂದ್ರಿಯ ಗೋಚರವೋ ಅದು ಜ್ಯೋತಿ. ದೃಷ್ಟಂ ಕಣ್ಣಿಗೆ ಕಾಣುವ ವಸ್ತು, ಶ್ರುತಂಚ ಕೇಳುವ ವಸ್ತು. ಈ ರೀತಿ ಇಲ್ಲಿ ಹೇಳಲ್ಪಟ್ಟ ಜ್ಯೋತಿಗೆ ದೃಶ್ಯತ್ವ ಮತ್ತು ಶ್ರವಣ ವಿಷಯತ್ವ ಇವುಗಳನ್ನು ಹೇಳಿದ್ದಾರಲ್ಲ ಅಂತ ಒಂದು ಪ್ರಶ್ನೆ ಬರುತ್ತದೆ. ಗೊತ್ತಾಯಿತೋ ಇಲ್ಲ? ಆದ್ದರಿಂದ ಹೇಗೆ ಹೇಳತ್ತೀರಿ ಅಂತ ಅಂದ್ರೆ ದೃಶ್ಯತ್ವ ಶ್ರುತತ್ವ ಅದು ಹೇಗೆ ಬ್ರಹ್ಮನಿಗೆ ಕೂಡುತ್ತದೆ? ಯಾಕೆಂದ್ರೆ ನೀವೇ ಹೇಳಿದ್ದೀರಿ ಹಿಂದೆ, ಓಂ ಜ್ಯೋತಿಶ್ಚರಣಾಭಿಧಾನಾತ್, ಓಂ ಚರಣಾಭಿಧಾನಾತ್. ಇಂದ್ರಿಯಗಳಿಗೆ ಗೋಚರನಲ್ಲ, ದೃಶ್ಯತ್ವವಾಗಲಿ ಶ್ರುತತ್ವವಾಗಲಿ ಬ್ರಹ್ಮನಲ್ಲಿ ಇಲ್ಲ ಅಂತ ಹೇಳಿದ್ದೀರಿ. ಇಲ್ಲಿ ಗಾಯತ್ರಿಯನ್ನ ಹೇಳಿಕೊಡ್ತಕ್ಕಂಥ ಜ್ಯೋತಿಷ್ ಶಬ್ದದಿಂದಲೂ ಶ್ರೀಹರಿಯೇ ವಾಚ್ಯ ಅಂತ ಅಂದುಬಿಟ್ರೆ, ಹಾಗಾದ್ರೆ ಆ ಜ್ಯೋತಿಗೆ ಹೇಳಿರತಕ್ಕಂಥ ದೃಶ್ಯತ್ವ ಶ್ರುತತ್ವ ಇವೆಲ್ಲ ವಿರುದ್ಧವಾಗುತ್ತವಲ್ರಿ. ಜ್ಯೋತಿಷ ಬ್ರಹ್ಮತ್ವೇ, ಇಲ್ಲಿ ಜ್ಯೋತಿ ಅಂದ್ರೆ ಬ್ರಹ್ಮ ಅಂತ ಆಗೋದಾದ್ರೆ ದೃಷ್ಟತ್ವಾದ್ಯನುಪಪತ್ತಿ, ದೃಷ್ಟತ್ವಾದಿಗಳು ಬ್ರಹ್ಮನಿಗೆ ಹೇಗೆ ಕೂಡ್ತವೆ ಅಂದ್ರೆ ಇತಿನಚ ಹಾಗರಬೇಡಿ, ದೃಷ್ಟತ್ವಾದಿಗಳ ಅನುಪಪತ್ತಿ ಏನಿಲ್ಲ. ಯಾಕೆ ಅಂದ್ರೆ ಯತಃ ಯಾವ ಕಾರಣ, ಯತಃ ಯಾವ ಕಾರಣ, ನಾಲ್ಕನೇ ಅರ್ಥ ಬರೀತಾ ಇದ್ದಾರೆ. ತತ್ ಎಂಬ ಶಬ್ದಕ್ಕೆ ನಾಲ್ಕನೇ ಅರ್ಥ, ಯತಃ ಯಾವ ಕಾರಣ, ತತ್ ಅಂದ್ರ ದೃಶ್ಯತ್ವಾದಿಗಳು ಅಂತ ಅರ್ಥ. ತತ ಅದೃಶ್ಯತ್ವ ಶ್ರುತತ್ವ ಅಂದ್ರೆ ದೃಷ್ಟಂಚ ಶ್ರುತಂಚ ಅಂತೇನು ಜ್ಯೋತಿಗೆ ಹೇಳಿದ್ದಾರೆ, ಆ ದೃಶ್ಯತ್ವಾದಿಗಳು ತತ ಅವು ಅಧಿಷ್ಠಾನಾದಿ ದ್ವಾರ ಕರ್ಣಾದಿ ವಿದೂರಸ್ಯೈವ ಹರೇಹೇ ಉಪಪದ್ಯತೆ ತಿಳಿಸಿಕೊಡ್ತಾ ಇದ್ದಾರೆ. ನೋಡಿ, ಜ್ಯೋತಿ ಎಂಬುದಕ್ಕೆ ಹೇಳಿದ ದೃಶ್ಯತ್ವಾದಿಗಳು ಬ್ರಹ್ಮನಿಗೆ ಅವಶ್ಯವಾಗಿ ಕೂಡಿಸಬಹುದು. ಬ್ರಹ್ಮನಿಗೆ ದೃಶ್ಯತ್ವ ಶ್ರುತತ್ವ ಹೇಗೆ ಕೂಡಿಸ್ತೀರಿ? ಅವನು ಕರ್ಣಾದಿ ವಿದೂರ ಅಲ್ಲಲ್ಲ ಅಂತಂದ್ರೆ ಹೌದು, ಬ್ರಹ್ಮ ಕರ್ಣಾದಿಗಳಿಗೆ ವಿದೂರನೆ, ಕರ್ಣಾದಿ ಇಂದ್ರಿಯಗಳಿಗೆ ಗೋಚರನಾಗೋದಿಲ್ಲ ನಿಜ ಎಂಬ ಮಾತನ್ನ ಹೇಳ್ತಾ ಇದ್ದಾರೆ. ಗೊತ್ತಾಯಿತೋ ಇಲ್ಲ ಎಂಬ ಮಾತನ್ನ ಹೇಳ್ತಾ ಇದ್ದಾರೆ. ಅಂದರೆ ಬ್ರಹ್ಮ ಕರ್ಣಾದಿ ವಿದೂರನಾದರೂ ಅಂದ್ರೆ ಪರಮಾತ್ಮ ಕರ್ಣ ಮೊದಲಾದ ಇಂದ್ರಿಯಗಳಿಗೆ ತೋರದೇ ಇದ್ದವನೇ ನಿಜವಾಗಲೂ ಸ್ವರೂಪತಃ. ಆದರೆ ತತ ಆ ದೃಶ್ಯತ್ವಾದಿಗಳು, ನಾಲ್ಕನೇ ಅರ್ಥ ತತ ಅಂದ್ರೆ ದೃಶ್ಯತ್ವಾದಿಗಳು, ಅಧಿಷ್ಠಾನಾದಿ ದ್ವಾರ, ಬ್ರಹ್ಮನಿಗೆ ಅಧಿಷ್ಠಾನ ಜ್ಯೋತಿ, ಆ ಜ್ಯೋತಿಯಲ್ಲಿ ದೃಶ್ಯತ್ವಾದಿಗಳು ಉಂಟು ಅಂತ ಹೇಳ್ತೇವೆ. ಅಂದ್ರೆ ಅಧಿಷ್ಠಾನಾದಿ ದ್ವಾರ ಸ್ವಾಭಾವಿಕವಾಗಿ ಬ್ರಹ್ಮ ಕರ್ಣಾದಿ ವಿದೂರನೆ, ಇಂದ್ರಿಯ ಗೋಚರನಲ್ಲ, ಕರ್ಣಾದಿ ವಿದೂರನೆ. ಆದರೆ ಆ ಬ್ರಹ್ಮನಿಗೆ ಅಧಿಷ್ಠಾನವಾದ ಜ್ಯೋತಿಯಲ್ಲಿ ನಾವು ದೃಶ್ಯತ್ವ ಶ್ರುತತ್ವ ಇವುಗಳನ್ನು ಹೇಳುತ್ತೇವೆ. ಆದ್ದರಿಂದ ಅಧಿಷ್ಠಾನದಲ್ಲಿ ಇರೋದ್ರಿಂದ ಅಧಿಷ್ಠಾನಾದಿ ದ್ವಾರ ಪರಮಾತ್ಮನಿಗೂ ಅದೃಶ್ಯತ್ವ ಶ್ರುತತ್ವಗಳನ್ನು ನಾವು ಹೊಂದಿಸ್ತೇವೆ ಅಂದರು. ಗೊತ್ತಾಯಿತೋ ಇಲ್ಲ? ಬ್ರಹ್ಮ ನೀವು ಹೇಳಿದಂತೆ ಸ್ವಾಭಾವಿಕವಾಗಿ ಅವನು ಕರ್ಣಾದಿ ವಿದೂರ, ಇಂದ್ರಿಯ ಗೋಚರನಲ್ಲ. ಆದರೆ ಬ್ರಹ್ಮನಿಗೆ ಅಧಿಷ್ಠಾನವಾದ ಜ್ಯೋತಿ ಇದು ದೃಶ್ಯ ಶ್ರುತ ಆಗಿದೆ. ಅಧಿಷ್ಠಾನ ದೃಶ್ಯ ಶ್ರುತ ಅಂತಾದ ಮೇಲೆ ಅಧಿಷ್ಠಾನಾದಿ ದ್ವಾರ ದೃಶ್ಯತ್ವ ಶ್ರುತತ್ವಗಳು ಬ್ರಹ್ಮನಿಗೂ ನಾವು ಹೊಂದಿಸಬಹುದು, ಕೂಡಿಸಬಹುದು, ಏನ್ ತೊಂದರೆ ಇಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅಧಿಷ್ಠಾನಾದಿ ದ್ವಾರ ಕರ್ಣಾದಿ ವಿದೂರಸ್ಯೈವ ಹರೇ ಉಪಪದ್ಯತೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಆಮೇಲೆ ನಚ ಉಪದೇಶ ಭೇದ ಅನುಪಪತ್ತಿ. ಇದಾದ ಮೇಲೆ ಪ್ರಶ್ನೆ ಹಂಗಲ್ರಿ,
ಇಲ್ಲಿ ಹೇಳಲ್ಪಟ್ಟ ಜ್ಯೋತಿ ಅಂದ್ರೆ ಗಾಯತ್ರಿಯನ್ನ ಹೇಳುವ ಜ್ಯೋತಿ. ಜ್ಯೋತಿ ಅಂದ್ರೆ ಯಾವುದು ಜ್ಯೋತಿ ಗೊತ್ತಾ? ಅಥ ಯದ ತಪ್ಪರೋ ದಿವೋ ದಿವೋ ದೀಪ್ಯತೆ ಅಂತ ಬಂತು ಹಿಂದೆ. ಇಲ್ರಿ ದ್ವಿಸ್ಥತ್ವ, ದ್ವಿಲೋಕದಲ್ಲಿ ಇರುವಿಕೆ, ದಿವ ಪರತ್ವ, ದ್ವಿಲೋಕದ ಆಚೆ ಇರುವಿಕೆ, ಹಿಂಗೆಲ್ಲ ಹೇಳಿದ್ದಾರೆ. ಗೊತ್ತಾಯ್ತಲ್ಲ? ಎರಡೆರಡನ್ನ ಹೇಳಿದ್ದಾರಲ್ಲ. ಅಥ ಯದ ತಪ್ಪರೋ ದಿವೋ ಜ್ಯೋತಿರ್ದೀಪ್ಯತೆ ಅಂತ ಹೇಳಿ ದ್ವಿಲೋಕದಲ್ಲಿ ಇರುವಿಕೆ, ಅನಂತರದಲ್ಲಿ ದ್ವಿಲೋಕದಿಂದ ಆಚೆ ಇರುವಿಕೆ, ಬೇರೆ ಬೇರೆ ಹೇಳಿದ್ದಾರೆ ವಿರುದ್ಧವಾಗಿ. ಈ ಉಪದೇಶ ಭೇದ ಎಂಬುದು ಬ್ರಹ್ಮನಲ್ಲಿ ಹೇಗೆ ಕೂಡುತ್ತದೆ? ದ್ವಿಲೋಕದಲ್ಲಿ ಅವನು ಇರ್ತಾನೆ ಅಂದ್ರೆ ದ್ವಿಷ್ಠನು ಅವನೇ, ದಿವಪರನೂ ಅವನೇ, ಎರಡೆರಡು ಕೂಡಿಸೋದು ಹೇಗೆ? ಈ ಉಪದೇಶ ಭೇದ ಇದು ಯುಕ್ತವಾಗುವುದಿಲ್ಲ, ಅನುಪಪನ್ನವಾಗುತ್ತದಲ್ಲ. ಉಪದೇಶ ಭೇದ ಅಂತಂದ್ರೆ ಇದು ಅನುಪಪನ್ನವೇನಾಗೋದಿಲ್ಲ. ಉಪದೇಶ ಭೇದ ನಚ ಅನುಪಪತ್ತಿ, ಇದು ಅನುಪಪನ್ನವಾಗುವುದಿಲ್ಲ. ಯಾಕೆ ಅಂದ್ರೆ ಯತಃ ಯಾವ ಕಾರಣ, ತತ ಅಂಬೋದಕ್ಕೀಗ ಐದನೇ ಅರ್ಥ ನೋಡಿ. ಯತಃ ಯಾವ ಕಾರಣ, ತತ ಅಂದ್ರೆ ದಿವಃ ಪರತ್ವಂ ದಿವಿಸ್ಥಿತತ್ವಂಚ ವಿವಕ್ಷಾ ಭೇದಾತ್ ಹರೇರೇವ ಯುಜ್ಯತೆ. ದಿವಃ ಪರತ್ವ ದಿವಿಸ್ಥಿತತ್ವ ಎರಡೂ ಕೂಡ ವಿವಕ್ಷಾ ಭೇದೇನ ನಾವು ಪರಮಾತ್ಮನಿಗೆ ಕೂಡಿಸಬಹುದು. ಬೇರೆ ಬೇರೆ ವಿವಕ್ಷಾಗಳಿಂದ ಅವಶ್ಯವಾಗಿ ನಾವು ಭಗವಂತನಿಗೆ ಹೇಳಬಹುದು. ದ್ವಿಲೋಕದಲ್ಲಿದ್ದವನು, ದ್ವಿಲೋಕದಿಂದ ಆಚೆ ಇದ್ದವನು, ವಿವಕ್ಷಾ ಭೇದೇನ. ಈಗ ಒಂದೇ ಘಟನೆ ಸತ್ತು ಅಸತ್ತು, ವಿವಕ್ಷಾ ಭೇದೆ. ಒಂದೇ ಘಟನೆ ಸತ್ತು ಅಸತ್ತು ಹೇಗೆ ಅಂದ್ರೆ ಈ ಪ್ರದೇಶದಲ್ಲಿ ಈ ಕಾಲದಲ್ಲಿ ಈ ಘಟ ಸತ್ತಾಗಿದೆ, ಇಲ್ಲಿ ಇದೆ. ಇದೇ ಘಟನೆ ಬೇರೆ ದೇಶ ಬೇರೆ ಕಾಲಗಳನ್ನು ತೆಗೆದುಕೊಂಡ್ರೆ ಅದು ಅಸತ್ತಾಗಿದೆ ಅಂದ್ರೆ ಅಲ್ಲಿ ಇಲ್ಲ ಅಂತ ಹೇಳಬಹುದೋ ಇಲ್ಲ? ಗೊತ್ತಾಯ್ತು ಇಲ್ಲ? ಆದ್ದರಿಂದ ಒಂದೇ ಘಟನೆ ದೇಶಕಾಲಾದಿ ವ್ಯವಸ್ಥಾ ಭೇದೇನ ಸತ್ತು ಹೌದು ಅಸತ್ತು ಹೌದು. ಅದೇ ರೀತಿ ಒಬ್ಬನೇ ಬ್ರಹ್ಮನೇ ದಿವಿಸ್ಥಿತನೂ ಹೌದು ದಿವ ಪರನೂ ಹೌದು. ವಿವಕ್ಷಾ ಭೇದೇನ ನಾವು ಹೀಗೆ ಕೂಡಿಸ್ತೇವೆ. ತತ ಅಂದ್ರೆ ದಿವ ಪರತ್ವ ದಿವಿಸ್ಥಿತತ್ವ ಇವುಗಳು ವಿವಕ್ಷಾ ಭೇದಾತ್ ಹರೇರೇವ ಯುಜ್ಯತೆ ಎಂಬ ಮಾತನ್ನು ತಿಳಿಸಿಕೊಟ್ರು ಟೀಕಾಕೃತ್ಪಾದರು. ಇದಾದ್ಮೇಲೆ ಕುತಃ ಯೇ ತತ, ಹೇಗೆ ಹೇಳ್ತೀರಿ ಇದನ್ನ? ಇದು ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ ಬರುತ್ತದೆ. ಹೇಗೆ ಹೇಳ್ತೀರಿ? ಕುತಃ ಏತತ್ ಶ್ರುತಿಲಿಂಗಯೋ ಬಾಹುಲ್ಯಾತ್ ಎಂಬ ಮಾತನ್ನು ಹೇಳ್ತಾ ಇದ್ದ. ಹೌದು, ಪರಮಾತ್ಮನೇ ಗಾಯತ್ರಿ ಜ್ಯೋತಿ ಎಂಬ ಶಬ್ದದಿಂದ ಇಲ್ಲೆಲ್ಲ ವಾಚ್ಯನಾದವನು, ಬೇರೆಯವರಲ್ಲ. ಹೇಗೆ ಅಂದರೆ ಅನೇಕ ಶ್ರುತಿಗಳಿವೆ, ಅನೇಕ ಲಿಂಗಗಳಿವೆ. ಅನೇಕ ಶ್ರುತಿಗಳು ಅನೇಕ ಲಿಂಗಗಳ ಮೂಲಕ ಈ ವಿಷಯವನ್ನು ನಾವು ನಿರ್ಧಾರ ಮಾಡ್ತಾ ಇದ್ದೇವೆ. ಗೊತ್ತಾಯ್ತು ಇಲ್ಲ? ಇತಿ ಚೇತ್ ತದ್ಧರೇರೇವ ಬಾಹುಲ್ಯಾತ್ ಶ್ರುತಿಲಿಂಗಯೋ ಬಾಹುಲ್ಯಾತ್. ಶ್ರುತಿಲಿಂಗಗಳ ಬಾಹುಲ್ಯದಿಂದ ಪರಮಾತ್ಮನೇ ಗಾಯತ್ರಿ ಜ್ಯೋತಿ ಅಂತ ಕರೆಸಿಕೊಳ್ತಾನೆ ಎಂಬ ಮಾತನ್ನ ನಾವು ತಿಳಿಸಿಕೊಡ್ತಾ ಇದ್ದೇವೆ ಎಂಬ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನಿತ್ಯ ಇಲ್ಲಿ ತದ್ಧರೇರೇವ ಅಂತ ಅಂದಿದ್ದಾರೆ. ಇತಿ ಚೇತ್ ಆದ ಮೇಲೆ ಇತಿ ಚೇತ್ ತದ್ಧರೇರೇವ, ಆ ತದ್ಧರೇರೇವ ಎಂಬುದಕ್ಕೆ 7 ಬಾರಿ ಆವೃತ್ತಿ, 7 ಅರ್ಥಗಳನ್ನು ಹೇಳಿದ್ರು ಇಷ್ಟೊತ್ತು. ನಾ ಹಿಂದಿನ ತತ್ತಂದೆ, ಹಿಂದಿನ ತತ್ತಲ್ಲ, ಇಲ್ಲಿ ಮುಂದಿನ ತತ್ತು. ಅಂದ್ರೆ ನಿತ್ಯತ್ವಾದೇವ ಶಬ್ದಸ್ಯ ತತ್ಸ್ವಭಾವ ಕಥಂ ಹರೇ. ಅಲ್ಲಿ ತತ್ಸ್ವಭಾವ ಆ ತತ್ತು ಬೇರೆ, ಇಲ್ಲಿ ಇಷ್ಟೊತ್ತು ಹೇಳಿದ ತದ್ಧರೇರೇವ ಎಂಬ ಶಬ್ದಕ್ಕೆ ಈಗ ಇಲ್ಲಿವರೆಗೂ ತಿಳಿದದ್ದು 5 ಅರ್ಥವಾಯಿತು. ಇನ್ನು 2 ಅರ್ಥ ಮುಂದೆ ನೋಡೋಣ. ಏನು ನೋಡಿ, ಈ ಎಲ್ಲ ವಿಚಾರವನ್ನು ಹೇಗೆ ಹೇಳ್ತೀರಿ? ಗಾಯತ್ರಿ ಶಬ್ದ, ಜ್ಯೋತಿಷ್ ಶಬ್ದ, ಈ ಎಲ್ಲ ಧರ್ಮಗಳು, ಆ ಶಬ್ದಗಳ ಪ್ರವೃತ್ತಿ ನಿಮಿತ್ತ ಎಲ್ಲವೂ ಭಗವದ್ ಅಧೀನ, ಹಿಂಗೆಲ್ಲ ಹೇಳಿದ್ರು. ಕುತಃ ಏತತ, ಇದು ಹೇಗೆ ಹೇಳ್ತೀರಿ? ಯಾವ ಪ್ರಮಾಣದಿಂದ ಅಂದ್ರೆ ಶ್ರುತಿಲಿಂಗಯೋ ಬಾಹುಲ್ಯ, ಅನೇಕ ಶ್ರುತಿಲಿಂಗಗಳು ನಮಗುಂಟು, ಅದರಿಂದ ಹೇಳ್ತೇವೆ. ಹೇಗೆ? ತಥೋ ತಥಾಹಿ, ಅದರ ವಿವರಣೆಯನ್ನು ಮಾಡ್ತಾ ಇದ್ದ. ತಥೋಜ್ಜಾಯಾಂಶ್ಚ ಪೂರುಷಃ,
ಪುರುಷ ಶಬ್ದ ಇದೆ ಒಂದು ಕಡೆ. ಯದ್ವೈ ತದ್ ಬ್ರಹ್ಮ, ಬ್ರಹ್ಮ ಶಬ್ದ ಎರಡನೇದಾಗಿ. ಯಜೇತಾಮೇವ ಬ್ರಹ್ಮೋಪನಿಷದಂ ವೇದ ಇತಿ ಶ್ರುತಯ. ಈ ರೀತಿ 3 ಶ್ರುತಿ ವಾಕ್ಯಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಇತಿ ಶ್ರುತಿ. ಆಮೇಲೆ ಲಿಂಗಾನಿಚ, ಲಿಂಗಗಳು. ಗಾಯತ್ರಿ, ಜ್ಯೋತಿ ಅಂದ್ರೆ ಪರಮಾತ್ಮನೇ. ಯಾವ ಲಿಂಗಗಳು? ಲಿಂಗಾನಿಚ ಗಾನತ್ರಾಣ ಕರ್ತೃತ್ವಂ ಭೂತಾದಿಪಾದತ್ವಂ. ಆಮೇಲೆ ಏತಾಮೇವ ನಾತಿಶೀಯಂತೆ ಇತಿ ಸರ್ವೋತ್ತಮತ್ವಾದೀನಿ. 3 ಶ್ರುತಿವಾಕ್ಯಗಳಲ್ಲಿ, ಅಪೌರುಷೇಯವಾದ ಶ್ರುತಿವಾಕ್ಯಗಳಲ್ಲಿ, ಈ ಒಂದು ಜ್ಯೋತಿ ಪ್ರಕರಣದಲ್ಲಿ, ಗಾಯತ್ರಿ ಪ್ರಕರಣದಲ್ಲೇನೆ ಬ್ರಹ್ಮನನ್ನು ತಿಳಿಸಿಕೊಡುವ ಶಬ್ದಗಳೇ ಇವೆ, ಶ್ರುತಿನೇ ಹೇಳ್ತಾ ಇವೆ. ಮತ್ತು ಬ್ರಹ್ಮನ ಅಸಾಧಾರಣವಾದ ಲಿಂಗಗಳನ್ನು ಹೇಳ್ತಾ ಇದ್ದಾರೆ, ಅನೇಕ ಲಿಂಗಗಳನ್ನ. ಏನೇನು? ಮೊದಲನೇದು ತಥೋಜ್ಜಾಯಾಂಶ್ಚ ಪೂರುಷಃ, ಪುರುಷ ಶಬ್ದ ಅಂದ್ರೆ ಈ ಪುರುಷ ಪರಮಾತ್ಮ ಅದಕ್ಕಿಂತಲೂ ಉತ್ತಮ, ಅಂದ್ರೆ ಎಲ್ಲದಕ್ಕಿಂತಲೂ ಉತ್ತಮ ಅಂತ ಹೇಳಿದ್ರು. ಯದೇತದ್ ಬ್ರಹ್ಮ, ಯದೇತತ್, ಯಾವ ಈ ಬ್ರಹ್ಮ ಎಂಬ ವಸ್ತು ಇದೆಯೋ ತತ್, ಅದು ಬ್ರಹ್ಮ ಅಂದ್ರೆ ಗುಣ ಪರಿಪೂರ್ಣ. ಬ್ರಹ್ಮ ಎಂಬ ವಸ್ತು ಅಂದ್ರೆ ಅದು ಗುಣ ಪರಿಪೂರ್ಣವಾದದ್ದು, ಬ್ರಹ್ಮ ಶಬ್ದ ಇದೆ. ಯಜೇತಾಮೇವ ಬ್ರಹ್ಮೋಪನಿಷದಂ ವೇದ, ಯಾವನು ಈ ಬ್ರಹ್ಮೋಪನಿಷತ್ತನ್ನು ತಿಳಿಯುತ್ತಾನೋ ಅವನಿಗೆ ಮುಕ್ತಿ ಆಗುತ್ತದೆ ಅಂತ ಹೇಳ್ತಾ ಇದ್ದಾನೆ. ಈ ರೀತಿ ವಿಷ್ಣುವಿನಲ್ಲೇ ಪ್ರಸಿದ್ಧವಾಗಿರತಕ್ಕಂಥ ಪುರುಷ, ಬ್ರಹ್ಮ, ಈ ಎಲ್ಲ ಶಬ್ದಗಳು ಇವೆ. ಆ ಶಬ್ದಗಳನ್ನು ಶ್ರುತಿನೇ ಹೇಳ್ತಾ ಇದೆ, ಒಂದು ಅಂಶ. ಎರಡನೇದ್ದು ಗಾನತ್ರಾಣ ಕರ್ತೃತ್ವ, ಗಾನತ್ರಾಣ ಕರ್ತೃತ್ವ ಮುಖ್ಯವಾಗಿ ಪರಮಾತ್ಮನಲ್ಲಿ. ಭೂತಾದಿ ಪಾದತ್ವ, ಏತಾಮೇವ ನಾತಿಶೀಯಂತೆ, ಇವನನ್ನ ಯಾರು ಕೂಡ ಮೀರಿಸುವುದಿಲ್ಲ. ಏತಾಂನ ಅತಿಶೀಯಂತೆ, ಈ ಪರಮಾತ್ಮನ ಮೀರಿಸುವವರು ಯಾರೂ ಇಲ್ಲ. ಈ ರೀತಿ ಹೇಳುವ ಸರ್ವೋತ್ತಮತ್ವಾದಿ ಲಿಂಗಗಳು. ಹೀಗೆ 3 ಶ್ರುತಿಗಳು, 3 ಲಿಂಗಗಳು, ಅನೇಕವಾದ ಶ್ರುತಿ ಲಿಂಗಗಳ ಮೂಲಕವಾಗಿ ಈ ಅನ್ಯತ್ರ ಪ್ರಸಿದ್ಧವಾದ ಗಾಯತ್ರಿ ಮೊದಲಾದ ಶಬ್ದಗಳಿಂದ ಪರಮಾತ್ಮನೇ ವಾಚ್ಯನಾಗಿದ್ದಾನೆ ಎಂಬ ಮಾತನ್ನು ತಿಳಿಸಿದಂತಾಯಿತು. ಇತಿ ಸರ್ವೋತ್ತಮತ್ವಾದಿ. ಇನ್ನೊಂದ್ಸಲ ವಾಕ್ಯ ಓದಿ ಹೇಳಿಬಿಡ್ಲ. ತಥಾ, ಹೇಗೆ ಅಂದ್ರೆ ತಥೋಜ್ಜಾಯಾಂಶ್ಚ ಪುರುಷಃ, ಪುರುಷ ಶಬ್ದ. ಯದ್ವೈ ತದ್ ಬ್ರಹ್ಮ ಎಂಬ ಬ್ರಹ್ಮ ಶಬ್ದ. ಯಜೇತಾಮೇವ ಬ್ರಹ್ಮೋಪನಿಷದಂ ವೇದ ಅಂತ ಹೇಳಿ ಇಲ್ಲಿಯೂ ಕೂಡ ಬ್ರಹ್ಮೋಪನಿಷತ್ತು, ಪರಬ್ರಹ್ಮನ ಯಾರು ತಿಳಿಯುತ್ತಾರೆ ಅವರು ಮುಕ್ತರಾಗುತ್ತಾರೆ. ಪುರುಷ ಬ್ರಹ್ಮ ಶಬ್ದಾದಿಗಳು ಶ್ರುತಿಯಲ್ಲಿ ಇವೆ, ಅನೇಕ ಬಾರಿ ಇಲ್ಲಿ ಬಂದಿವೆ. ಮತ್ತು ಲಿಂಗಗಳು ಗಾನತ್ರಾಣ ಕರ್ತೃತ್ವ, ಭೂತಾದಿ ಪಾದತ್ವ, ಏತಾಮೇವ ನಾತಿಶೀಯಂತೆ ಎಂಬಲ್ಲಿ ಹೇಳುವ ಸರ್ವೋತ್ತಮತ್ವ ಎಂಬ ಲಿಂಗ, ಇವೆಲ್ಲವೂ ಕೂಡ ಪರಬ್ರಹ್ಮನನ್ನು ಹೇಳಿಕೊಡುವ ಶ್ರುತಿಲಿಂಗಗಳು. ಅತಃ ಏವ, ಆದ್ದರಿಂದ ಶ್ರುತಿಲಿಂಗ ಬಾಹುಲ್ಯಾತ್, ಶ್ರುತಿಲಿಂಗಗಳ ಬಾಹುಲ್ಯ ಇರೋದ್ರಿಂದ ತತ್ ಪ್ರಸಿದ್ಧ ಬಹುಲ ಶಬ್ದಜಾತಮಪಿ, ಅನ್ಯತ್ರ ಪ್ರಸಿದ್ಧವಾದ ಈ ಗಾಯತ್ರಿ ಮೊದಲಾದ ಶಬ್ದಗಳ ಸಮೂಹ ತದ್ಧರೇರೇವ. ತತ ಅಂದ್ರೇನು? ಪ್ರಸಿದ್ಧವಾದ ಬಹುಲ ಶಬ್ದಜಾತಂ. 6ನೇ ಅರ್ಥ ತತ ಅಂತಂದ್ರೆ ಆ ಪ್ರಸಿದ್ಧವಾದ ಅಂದ್ರೆ ಬಹಳವಾದ ಶಬ್ದ ಮತ್ತು ಲಿಂಗಗಳು, ಮತ್ತು ಇಲ್ಲಿ ಅಂದ್ರೆ ಗಾಯತ್ರಿ ಮೊದಲಾದ ಶಬ್ದಗಳ ಸಮೂಹ. ತತ ಅಂದ್ರೆ ಗಾಯತ್ರಿ ಮೊದಲಾದ ಶಬ್ದಗಳ ಸಮೂಹ. ಇವುಗಳು ಹರೇರೇವ, ಪರಮಾತ್ಮನನ್ನೇ ಹೇಳಿಕೊಡುತ್ತವೆ ಎಂಬ ಮಾತನ್ನು ಹೇಳಿದರು ಆಚಾರ್ಯರು. ಇಷ್ಟು ಅರ್ಥ. ಇದಾದ ಮೇಲೆ ಹಾಗಾದ್ರೆ ಶ್ಲೋಕಕ್ಕೆ ಅರ್ಥ ಏನ್ರಿ ಒಟ್ಟು? ತದ್ಧರೇರೇವ ಇತಿ ಚೇತ್ ತದ್ಧರೇರೇವ ಬಾಹುಲ್ಯಾಶ್ರುತಿಲಿಂಗಯೋ, ಶ್ರುತಿ ಮತ್ತು ಲಿಂಗಗಳ ಬಾಹುಲ್ಯದಿಂದ ಅನೇಕ ಶ್ರುತಿಲಿಂಗಗಳು ಇರೋದರಿಂದ ಇಲ್ಲಿ ಹೇಳಲ್ಪಟ್ಟ ಗಾಯತ್ರಿ ಪ್ರಕರಣದಲ್ಲಿ ಹೇಳಲ್ಪಟ್ಟ ಗಾಯತ್ರಿ ಅಂತಂದ್ರೆ ಪರಬ್ರಹ್ಮನೇ. ಇಷ್ಟು ಅರ್ಥ ಹೇಳದಂಗಾಯಿತು. ಇದಾದ್ಮೇಲೆ ಪ್ರಶ್ನೆ, ನಾನು ಉಕ್ತ ಮಾತ್ರ ನಿತ್ಯ ಗಾಯತ್ರಿ ಪ್ರವೃತ್ತಿ ನಿಮಿತ್ತಂಚ ತತ್ಸ್ವಭಾವ. ಇಲ್ಲಿ ನೋಡ್ರಿ, ಗಾಯತ್ರಿ ಅಂದ್ರೆ ವೇದ ಶಬ್ದವನ್ನೇ ಸ್ವೀಕಾರ ಮಾಡಬೇಕು. ನಾವು ಹಿಂದೆ ಹೇಳಿದ್ದೇವೆ,
ಯಾತಕ್ಕೆ ಅಂದ್ರೆ ವೇದ, ಗಾಯತ್ರಿ ಶಬ್ದದಿಂದ ಹೇಳಲ್ಪಡುವ ಶಬ್ದ ಅಂದ್ರೆ ವೇದ ಎಂಬುದು ಅದು ಅನಾದಿ ನಿತ್ಯ. ನಿತ್ಯತ್ವಾದೇವ ಶಬ್ದಸ್ಯ ತತ್ಸ್ವಭಾವ ಕಥಂ ಹರೇ. ನಾವು ಹೇಳಿದ್ದೇವಲ್ಲ, ಅನಾದಿ ನಿತ್ಯ ವೇದ ಗೊತ್ತಾಯ್ತು. ಸ್ವಭಾವತಃ ಅನಾದಿ ನಿತ್ಯವಾದ ವೇದ ಅದು ಭಗವದಧೀನ ಹೇಗೆ ಅಂತ ನಾವು ಪ್ರಶ್ನೆ ಕೇಳಿದ್ದೀವಿ. ತತ್ ಕಥಂ ಹರೇ ಅಧೀನಂ ತತ್ಸ್ವಭಾವ ಕಥಂ ಹರೇ. ಅನಾದಿ ನಿತ್ಯವಾದದ್ದು ಎಂಬುದು ಶಬ್ದದ ಅದು ಅಧೀನ ಅಂದ ಮೇಲೆ ಅದು ಭಗವಂತನ ಅಧೀನ ಹೇಗೆ? ಅದು ಸ್ವಾಭಾವಿಕವಾಗಿ ಅನಾದಿ ನಿತ್ಯ ಅಂದ್ರೆ ಭಗವಂತನ ಅಧೀತ್ಯತಃ ತಾದೃಶತ್ವಾಚ್ಚ ಇತಿ ತಾದೃಶತ್ವಾಚ್ಚ ತತ್ಶ್ರುತೇ ಅಂದ್ರೆ ತಾದೃಶತ್ವಾಚ್ಚ ತತ್ಶ್ರುತೇ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ಪೂರ್ವೇಣ ಸಂಬಂಧ ಎಂಬ ಮಾತನ್ನು ಇಲ್ಲಿ ಬರೀತಾ ಇದ್ದಾರೆ. ಹಿಂದಿಂದಕ್ಕೂ ಇಲ್ಲಿ ಅನ್ವಯ ಮಾಡಿ ನಾವು ಅರ್ಥ ಮಾಡಿಕೊಳ್ಳಬೇಕು. ತಾದೃಶತ್ವಾಚ್ಚ ತತ್ಶಕ್ತೇ ಅಂದ್ರೆ ತತ್ಶಕ್ತೇ ತತ ಆ 7ನೇ ಅರ್ಥ ಅಂದ್ರೆ ಅಭಿಪ್ರಾಯ ಹಿಂದಿನ ವಾಕ್ಯದ ಜೊತೆಗೆ ಅನ್ವಯ ಮಾಡಿಕೊಳ್ಳಬೇಕು. ತದ್ಧರೇರೇವ ಎಂಬುದಾಗಿ ಸಾಧ್ಯವನ್ನ ಏನ್ ನಿರ್ದೇಶ ಮಾಡಿದ್ದಾರೆ. ತತ್ಶಕ್ತೇ ತದ್ಹರೇರೇವ ಅಧೀನಂ, ಹಾಗೆ ನಾವು ಹಿಂದೆ ಅನ್ವಯ ಮಾಡಿಕೊಳ್ಳಬೇಕು ಅಂತ ಅಭಿಪ್ರಾಯ. ಆ ಒಂದು ಗಾಯತ್ರಿ ಶಬ್ದದ ಶಕ್ತಿ ಪ್ರವೃತ್ತಿ ನಿಮಿತ್ತ ಅದು ಪರಮಾತ್ಮನ ಅಧೀನವೇ ಆಗಿದೆ. ಇಷ್ಟರ್ಥ. ಹೇತು ಸಮುಚ್ಚಯೇ ಚ ಶಬ್ದ ತಾದೃಶತ್ವಾಚ್ಚ ತತ್ಶಕ್ತೇ ತಾದೃಶತ್ವಾಚ್ಚ ಚ ಶಬ್ದ ಹೇಳಿದ್ದಾರೆ. ಆ ಚ ಎಂಬ ಶಬ್ದ ಈ ಹೇತುವನ್ನ ಸಮುಚ್ಚಯ ಮಾಡ್ತಾ ಇದೆ ಅಂದ್ರೆ ಅಭಿಪ್ರಾಯ ಶ್ರುತಿಲಿಂಗಯೋ ಬಾಹುಲ್ಯ ಎಂಬ ಹೇತುವನ್ನ ಸಮುಚ್ಚಯ ಮಾಡಿಕೊಡ್ತಾ ಇದೆ ಇಲ್ಲಿ ಇರತಕ್ಕಂತಹ ಚ ಶಬ್ದ. ಶ್ರುತಿಲಿಂಗಯೋ ಬಾಹುಲ್ಯಾತ್ ಎಂಬುವ ಹೇತುವನ್ನು ಸಮುಚ್ಚಯ ಮಾಡಿಕೊಡ್ತಾ ಇದೆ ತಾದೃಶತ್ವಾಚ್ಚ ಎಂಬಲ್ಲಿ ಇರತಕ್ಕಂಥ ಚ ಶಬ್ದ. ಅಂದ್ರೆ ಏನು ಅಭಿಪ್ರಾಯ? ತಾದೃಶತ್ವಾಚ್ಚ ಅಂದ್ರೆ ತಾದೃಶೀ ಖಲು ಈಶ್ವರ ಶಕ್ತಿ. ಆ ಗಾಯತ್ರಿಯ ಸ್ವಭಾವವಾದ ಗಾನತ್ರಾಣ ಕರ್ತೃತ್ವ ಎಂಬ ಶಕ್ತಿ ಏನಿದೆ ಅದು ಪರಮಾತ್ಮನ ಅಧೀನವೇ. ತಾದೃಶೀ ತತ ತಾದೃಶೀ ಶಕ್ತಿ ಆ ಈಶ್ವರನ ಶಕ್ತಿ ಅದು. ಅಂದ್ರೆ ಆ ಗಾಯತ್ರಿಯ ಶಕ್ತಿಯು ಪರಮಾತ್ಮನ ಅಧೀನವೇ. ಏನು ವಿವರಣೆ ಬರೀತಾರೆ. ಎನ್ ನಿತ್ಯಾನಿತ್ಯ ಸ್ವಭಾವ ಅಸ್ವಭಾವ ಸರ್ವ ವಿಷಯಾ ಶಕ್ತಿ ತಾದೃಶೀ ಶಕ್ತಿ. ಅಂತಹ ಶಕ್ತಿ ಭಗವಂತನ ಅಧೀನ ಅಂತ ಹೇಳಬೇಕಾಗಿದೆ. ಅಂತಹ ಶಕ್ತಿ ಅಂದ್ರೆ ಎಂತಹ ಶಕ್ತಿ ರೀ? ನಿತ್ಯ ವಸ್ತುಗಳ ಸ್ವಭಾವ ಅನಿತ್ಯ ವಸ್ತುಗಳ ಸ್ವಭಾವ ಎರಡು. ಆ ಸ್ವಭಾವ ಎಲ್ಲ ಪರಮಾತ್ಮನ ಅಧೀನವೇ. ನಿತ್ಯಾನಿತ್ಯ ವಸ್ತುಗಳ ಸ್ವಭಾವ ಅಂತ ಬರೆದ್ರು. ನಿತ್ಯಾನಿತ್ಯ ವಸ್ತುಗಳ ಸ್ವಭಾವ ಮತ್ತು ತದ್ಭಿನ್ನವಾದ ಸರ್ವ ವಿಷಯಕವಾದ ಏನು ಶಕ್ತಿ ಇದೆ ಎಲ್ಲ ಈಶ್ವರ ಶಕ್ತಿನೇ ಅಂತ ಅರ್ಥ. ಅದನ್ನು ಬರೆದ್ರು ನೋಡ್ರಿ. ಎನ್ ನಿತ್ಯಾನಿತ್ಯ ಸ್ವಭಾವ ಅಸ್ವಭಾವ ಸರ್ವ ವಿಷಯ. ನಿತ್ಯವಾದದ್ದರ ಸ್ವಭಾವ ಅನಿತ್ಯವಾದದ್ದರ ಸ್ವಭಾವ ಗೊತ್ತಾಯಿತೋ ಇಲ್ಲ? ಸರ್ವ ವಿಷಯಕವಾದ ಏನು ಶಕ್ತಿ ಇದೆ ಅದೆಲ್ಲವೂ ಈಶ್ವರನ ಶಕ್ತಿನೇ. ಅಂದ್ರೆ ಯಾವುದೇ ಪದಾರ್ಥದ ಸ್ವಾಭಾವಿಕವಾದ ಶಕ್ತಿನೂ ಭಗವದಧೀನವೇ. ಹಂಗ್ಯಾಕೆ ಹೇಳಬೇಕು ಪ್ರಶ್ನೆ. ಈಗ ಕೆಲವು ಪದಾರ್ಥಗಳ ಶಕ್ತಿ ಅದು ಸ್ವಾಭಾವಿಕ ಅನಾದಿ ನಿತ್ಯ ಪರಮಾತ್ಮನ ಅಧೀನ ಅಲ್ಲ ಅಂತ ಹೇಳಿದ್ರೆ ಏನಾಗುತ್ತದೆ? ಅನ್ಯಥಾ ಕೆಲವು ಶಕ್ತಿಗಳು ಪರಮಾತ್ಮನ ಅಧೀನ ಅಲ್ಲ ಅಂತ ಅಂದುಬಿಟ್ರೆ ಅನ್ಯಥಾ ಸರ್ವೇಶ್ವರತ್ವ ಹಾನೇ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಒಂದು ವೇಳೆ ಆ ಶಕ್ತಿಗಳು ಪರಮಾತ್ಮನ ಅಧೀನ ಅಲ್ಲ ಅಂತಂದ್ರೆ ಆ ಪರಮಾತ್ಮನಿಗೆ ಸರ್ವೇಶ್ವರತ್ವ ಎಂಬುದೇ ಸರ್ವಥಾ ಸಿದ್ಧವಾಗುವುದಿಲ್ಲ. ಸರ್ವೇಶ್ವರತ್ವ ಎಂಬುದೇನೆ ಸಿದ್ಧವಾಗುವುದಿಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಸಿದ್ಧವಾಗುವುದಿಲ್ಲ. ಆಮೇಲೆ ಅಥ ತಸ್ಯಾಹ ಶಕ್ತೇ ಕಿಂ ಶಕ್ಯಂ ಇತಿ ಚೇತ್. ಹಾಗೆ ಪ್ರಶ್ನೆ, ಅಂತಹ ಶಕ್ತಿ ಅಂದ್ರೆ ಆ ಗಾಯತ್ರಿಯ ಶಕ್ತಿ ಅದು ಈಶ್ವರನ ಅಧೀನ ಅಂತ ನೀವಂತ ಇದ್ದೀರಿ. ಹಾಗಾದ್ರೆ ಅಂತಹ ಶಕ್ತಿಗೆ ಅಂದ್ರೆ ಗಾಯತ್ರಿಯಲ್ಲಿರ್ತಕ್ಕಂಥ ಅಧೀನವಾದ ವಿಷಯ ಅಂದ್ರೆ ಅದು ಯಾವುದು
ಅದು ಯಾವ್ದು ಹಾಗಾದ್ರೆ ಅಂತಂದ್ರೆ ತತ್ಸ್ವರೂಪ ಸತ್ತಾಯೇವ. ಗಾಯತ್ರಿಯ ಶಕ್ತಿನೂ ಈಶ್ವರನ ಅಧೀನ ಅಂದ್ರೆ ಯಾವ ರೀತಿ ಅಧೀನ? ಆ ಗಾಯತ್ರಿ ಏನು ಸ್ವರೂಪತಃ ಇರುತ್ತದಲ್ಲ, ಆ ಗಾಯತ್ರಿ ಸ್ವರೂಪತಃ ಇರೋದು ಕೂಡ ಭಗವದ್ ಅಧೀನವೇ. ತತ್ ಸ್ವರೂಪ ಸತ್ತಾಯೇವ ಎಂಬ ಮಾತನ್ನು ಹೇಳ್ತಾ ಇದ್ದ. ಅಂದ್ರೆ ಎಲ್ಲವೂ ಈಶ್ವರನ ಶಕ್ತಿಯಲ್ಲಿ ವಿಷಯವಾಗಿದೆ, ಎಲ್ಲವೂ ಭಗವದಧೀನ ಎಂಬ ಅರ್ಥ. ಹಾಗಾದರೆ ಆ ಶಕ್ತಿಗೆ ಗಾಯತ್ರಿಯಲ್ಲಿ ಇರತಕ್ಕಂತಹ ಅಧೀನವಾದ ವಿಷಯ ಯಾವುದು ಅಂದ್ರೆ ಗಾಯತ್ರಿಯಲ್ಲಿ ಇರುವ ಈಶ್ವರನ ಶಕ್ತಿಯ ಅಧೀನವಾದ ಅಂದ್ರೆ ಪರಮಾತ್ಮನ ಅಧೀನವಾದ ವಿಷಯ ಅಂದ್ರೆ ಯಾವುದದು ಅಂದ್ರೆ ಆ ಗಾಯತ್ರಿಯ ಸ್ವರೂಪ ಸತ್ವವೇ ವಿಷಯ. ಗಾಯತ್ರಿಯಲ್ಲಿರ್ತಕ್ಕಂತಹ ಶಕ್ತಿ ಭಗವದ್ ಅಧೀನ. ಯಾವುದ್ರಿ ಗಾಯತ್ರಿಯಲ್ಲಿರ್ತಕ್ಕಂತಹ ವಿಷಯ ಅಂದ್ರೆ ಆ ಗಾಯತ್ರಿಯ ಸ್ವರೂಪ ಸತ್ವವೇ ಪರಮಾತ್ಮನ ಅಧೀನ. ಪ್ರಶ್ನೆ, ಅನಾದಿ ಸಿದ್ಧಾಸಾ ಇತಿ ಚೇತ್, ಇಲ್ಲಿ ಗಾಯತ್ರಿಯಲ್ಲಿರತಕ್ಕಂತಹ ಸ್ವರೂಪ ಸತ್ವ ಎಂಬುದು ಅದು ಅನಾದಿ ಸಿದ್ಧವಾದದ್ದು, ಅದು ಹೇಗೆ ಈಶ್ವರನ ಅಧೀನವಾಗುತ್ತದೆ ಅಂದ್ರೆ ಹೌದು, ಸತ್ಯಂ, ಅದು ಅನಾದಿಯಾದರೂ ಕೂಡ ಈಶ್ವರನ ಶಕ್ತಿಯಿಂದಲೇನೆ ಬಂದದ್ದು. ಸತ್ಯ ಏನು ಅಂದ್ರೆ ಅನಾದಿ ಈಶ್ವರ ಶಕ್ತಿಯೈವ ಇತಿ ವದಾಮಃ. ಅನಾದಿಯಾದ ಈಶ್ವರನ ಶಕ್ತಿಯಿಂದಲೇನೆ ಗಾಯತ್ರಿಗೆ ಆ ಸ್ವರೂಪ ಸತ್ವ ಎಂಬುದು ಬಂದಿದೆ. ಗಾಯತ್ರಿಯಲ್ಲಿರುವ ಸ್ವರೂಪ ಸತ್ವ ಇದು ಅನಾದಿ ನಿತ್ಯವೇ ಹೌದು, ಅದು ಅನಾದಿ ನಿತ್ಯವಾದರೂ ಅನಾದಿ ನಿತ್ಯವಾದ ಈಶ್ವರನ ಶಕ್ತಿಯಿಂದ ಅದು ನಿಯಮ್ಯವಾಗಿದೆ. ಇದನ್ನು ತಿಳ್ಕೊಳ್ಳಿ, ನೀವು ಚೆನ್ನಾಗಿ ಚಿಂತನೆ ಮಾಡಿ. ಅನಿತ್ಯ ಪದಾರ್ಥಗಳು ಮಾತ್ರ ದೇವರ ಅಧೀನ ಅಲ್ಲ, ನಿತ್ಯ ಪದಾರ್ಥಗಳೂ ದೇವರ ಅಧೀನವೇ. ಹಿಂದೆ ಹೇಳಿದ್ದಾರೆ, ನಾವು ವ್ಯಾಖ್ಯಾನ ತಿಳಿಸಿಕೊಡ್ತಾರೆ. ಇಂಥ ಪದಾರ್ಥ ನಿತ್ಯವಾಗಲಿ ಅಂತೆ ದೇವರ ಇಚ್ಛೆ. ಓ ಈ ಪದಾರ್ಥ ಅನಾದಿ ನಿತ್ಯ, ಇದು ಹೇಗೆ ಭಗವದ್ ಅಧೀನ ಅಂದ್ರೆ ಹೌದು, ಈ ಪದಾರ್ಥ ಅನಾದಿ ನಿತ್ಯವೇ. ಈ ಪದಾರ್ಥ ಅನಾದಿ ನಿತ್ಯವಾದರೂ ಅನಾದಿ ನಿತ್ಯವಾಗಿ ಪರಮಾತ್ಮ ಅನಾದಿ ನಿತ್ಯವಾದ ಪದಾರ್ಥವನ್ನು ನಿಯಮನ ಮಾಡ್ತಾ ಬಂದಿದ್ದಾನೆ. ಗೊತ್ತಾಯಿತೋ ಇಲ್ಲ? ಅನಾದಿ ನಿತ್ಯವಾದ ಈಶ್ವರನ ಶಕ್ತಿಯಿಂದ ಅನಾದಿ ನಿತ್ಯವಾದ ವಿಷಯಗಳನ್ನ ಪರಮಾತ್ಮ ನಿಯಮನ ಮಾಡ್ತಾ ಬಂದಿದ್ದಾನೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅನಾದಿ ಈಶ್ವರ ಶಕ್ತಿ ವೈತಿ ವದಾಮ ಉಕ್ತಂಚ ಅತ್ರ ಪ್ರಮಾಣಂ. ಈ ವಿಷಯದಲ್ಲಿ ಹಿಂದೆ ನಾವು ಪ್ರಮಾಣವನ್ನೆಲ್ಲ ತಿಳಿಸಿ ಹೇಳಿದ್ದೇವೆ, ಕೊಟ್ಟಿದ್ದೇವೆ. ಈ ವಿಷಯದಲ್ಲೆಲ್ಲ ಪ್ರಮಾಣ ಹೇಳಿ ಆಗಿದೆ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯ. ಹಿಂದೆ ಜಿಜ್ಞಾಸಾಧಿಕರಣದ ಅನುವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಪ್ರತಿಯೊಂದು ದ್ರವ್ಯಗಳ ಸ್ವಭಾವ, ಕಾಲ, ಕರ್ಮ, ಆ ಪದಾರ್ಥಗಳ ಸ್ವಭಾವನೂ ಪರಮಾತ್ಮನ ಅಧೀನ ಎಂಬ ವಿಚಾರ ಎಲ್ಲ ಜಿಜ್ಞಾಸಾಧಿಕರಣದಲ್ಲಿ ಹೇಳಿದೆ. ಗಾಯತ್ರಿಯ ಸ್ವಭಾವ ಅದು ಅನಾದಿ ನಿತ್ಯ ಅಂದ್ರೆ ಹೌದು, ಅನಾದಿ ನಿತ್ಯವಾದರೂ ಅನಾದಿ ನಿತ್ಯವಾಗಿ ಭಗವಂತನ ಅಧೀನ ಎಂಬುದನ್ನು ನಾವು ಚಿಂತನೆ ಮಾಡಬೇಕು. ಇಷ್ಟು ಹೇಳಿ ಅಂತೂ ಗಾಯತ್ರಿ ಶಬ್ದ ಪರಮಾತ್ಮನೇ ಹೇಳಿಕೊಡುತ್ತದೆ. ಗಾಯತ್ರಿ ಶಬ್ದದ ಪ್ರವೃತ್ತಿ ನಿಮಿತ್ತ ಮುಖ್ಯವಾಗಿ ಭಗವಂತನಲ್ಲೇ ಉಂಟು. ಗಾಯತ್ರಿ ಶಬ್ದವಾಚ್ಯನಾದವನು ಪರಮಾತ್ಮನೇ ಅಂದರು. ಇದಾದ ಮೇಲೆ ಈ ಜ್ಯೋತಿರಧಿಕರಣ ಮತ್ತು ಗಾಯತ್ರಿ ಅಧಿಕರಣ ಎರಡೂ ಕೂಡ ಒಂದೇ ಅಧಿಕರಣ ಅಂತ ಮಾಯಾವಾದಿಗಳು ಹೇಳ್ತಾ ಇದ್ದಾರೆ. ಅದು ಸರಿಯಲ್ಲ ಅಂತ ನಾವು ಹೇಳ್ತೇವೆ. ಏನು? ಅಪರೇತು ಅಂದ್ರೆ ಮಾಯಾವಾದಿಗಳು ಜ್ಯೋತಿಶ್ಚರಣಾಭಿಧಾನಾತ್ ಇತ್ಯಾದಿ ಏಕಮೇವ ಅಧಿಕರಣಂ ವ್ಯಾಚಕ್ಷತೆ. ನೋಡಿ, ಓಂ ಜ್ಯೋತಿಶ್ಚರಣಾಭಿಧಾನಾತ್ ಓಂ ಒಂದು ಸೂತ್ರ, ಓಂ ಛಂದೋಭಿಧಾನಾನ್ಯೇತಿ ಚೇನ್ನ ತಥಾ ಚೇತೋರ್ಪಣ ನಿಗದಾತ್ ತಥಾ ಹಿ ದರ್ಶನಂ ಎರಡನೇ ಸೂತ್ರ, ಭೂತಾದಿಪಾದೌ ವ್ಯಪದೇಶೋಪತ್ತೇಶ್ಚೈವಂ ಓಂ ಮೂರನೇ ಸೂತ್ರ, ಉಪದೇಶ ಭೇದಾನ್ಯೇತಿ ಚೇನ್ನ ಉಭಯಸ್ಮಿನ್ನಪ್ಯವಿರೋಧಾತ್ ಓಂ. ಹಿಂಗೆ 4 ಸೂತ್ರಗಳಿವೆ. ಈ 4 ಸೂತ್ರಗಳು ಸೇರಿ ಏಕಮೇವ ಅಧಿಕರಣಂ ಒಂದೇ ಅಧಿಕರಣ ಅಂತ ಇತಿ ಅಪರೇತು ವ್ಯಾಚಕ್ಷತೆ. ಹೀಗೆ ಮಾಯಾವಾದಿಗಳು ಹೇಳ್ತಾರೆ. ಆದರೆ ಇದು ಸರ್ವಥಾ ಸರಿಯಲ್ಲ. ತದಯುಕ್ತಂ, ಇದು ಯುಕ್ತವಲ್ಲ ಅಂತ ನಾವಂತ ಇದ್ದೀವಿ. ಯಾಕೆ ಅಂದ್ರೆ ನೋಡಿ, ಅಥ ಯದ ತಪ್ಪರೋ ದಿವೋ ಜ್ಯೋತಿರ್ದೀಪ್ಯತೆ ಎಂಬುವ ಗಾಯತ್ರಿಯನ್ನು ಹೇಳುವ ಅಂದ್ರೆ ಜ್ಯೋತಿ ಎಂಬ ಶಬ್ದ ಏನಿದೆ, ಅಥ ಯದತ ಪರೋ ದಿವೋ ಜ್ಯೋತಿರ್ದೀಪ್ಯತೆ ಇತಿ ವಾಕ್ಯೇ ಚರಣಾಭಿಧಾನ ಅಭಾವಾತ್ ಹೇಳ್ತಾ ಇದ್ದಾರೆ. ಇದು ಸರಿಯಲ್ಲ.
ಯಾಕೆ ಅಂದರೆ ಈ ವಾಕ್ಯದಲ್ಲಿ ಚರಣಾಭಿಧಾನವಿಲ್ಲ. ಹಿಂದೆ ಅಂದರೆ ಚರಣಾಭಿಧಾನಾತ್ ಅಂತ ಹೇಳಿದ್ದ. ಇಂದ್ರಿಯಗಳಿಗೆ ವಿದೂರ ಪರಮಾತ್ಮ ಅಂದ್ರೆ ಅಲ್ಲಿ ಜ್ಯೋತಿರಧಿಕರಣದ ಆರಂಭದಲ್ಲಿ ಹೇಳುವಾಗ ಜ್ಯೋತಿರಧಿಕರಣದ ವಿಷಯ ವಾಕ್ಯ ಯಾವುದು? ವಿಮೇ ಕರ್ಣ ಪತಯತೋ ವಿಚಕ್ಷು ವೀದಂ ಜ್ಯೋತಿರ್ಹೃದಯ ಆಹಿತಂ ಯತ ವಿಮೇ ಮನಶ್ಚರತಿ ದೂರ ಆದೀ. ಇದು ಮೊದಲು ಜ್ಯೋತಿರಧಿಕರಣದಲ್ಲಿ ಬಂದ ವಿಷಯ ವಾಕ್ಯ. ಇಲ್ಲಿ ಪರಮಾತ್ಮ ಕರ್ಣಾದಿ ವಿದೂರ ಅಂತ ಹೇಳಿದ್ದ. ಆದರೆ ಮುಂದೆ ಅಥಯದ ತಪ್ಪರೋದಿವೋ ಜ್ಯೋತಿರ್ದೀಪ್ಯತೆ, ಇಲ್ಲಿ ಜ್ಯೋತಿಯನ್ನು ಹೇಳುವಾಗ ಈ ಜ್ಯೋತಿ ಅಂದ್ರೆ ಅದು ಕರ್ಣಾದಿ ವಿದೂರ ಅಂತ ಇಲ್ಲೇನು ಹೇಳ್ತಾ ಇಲ್ಲ. ಗೊತ್ತಾಯ್ತೋ ಇಲ್ಲ? ಚರಣಾಭಿಧಾನ ಕರ್ಣಾದಿ ವಿದೂರ ಅಂತ ಹೇಳ್ತಾ ಇಲ್ಲ. ಅವರಂದ್ರು ಹಿಂದೆ ಚರಣಾಭಿಧಾನಾತ್ ಅಂತಂದ್ರೆ ಚರಣಾಭಿಧಾನಾದಿತ್ಯಸ್ಯ ಪಾದಾಭಿಧಾನಾತ್ ಇತ್ಯರ್ಥಃ ಇತಿ ಚೇತ್. ಚರಣಾಭಿಧಾನಾತ್ ಎಂಬುದಕ್ಕೆ ಪಾದಾಭಿಧಾನಾತ್ ಅಂತ ಅರ್ಥ ಮಾಡಿಬಿಡೋಣ ಅಂತ ಹಿಂಗ ಅಂದುಬಿಟ್ರೆ ಸರಿ. ಹಾಗೆ ಹೇಳಿದ್ರೆ ಏನಾಯ್ತು? ಭೂತಾದಿಪಾದ ವ್ಯಪದೇಶೋಪತ್ತೇಶ್ಚೈವಂ ಓಂ ಎಂಬುವ ಸೂತ್ರದಲ್ಲಿ ಪುನರುಕ್ತಿ ಬರುತ್ತದೆ. ಚರಣಾಭಿಧಾನಾತ್ ಎಂಬುದು ಪಾದಾಭಿಧಾನಾತ್ ಅಂತ ಹೇಳಿಬಿಟ್ರೆ ಭೂತಾದಿಪಾದ ವ್ಯಪದೇಶೋಪತ್ತೇಶ್ಚ ಎಂಬ ಸೂತ್ರದಲ್ಲಿಯೂ ಅದನ್ನೇ ಹೇಳ್ತಾ ಇದ್ದಾರೆ, ಪಾದಾಭಿಧಾನವೇ ಹೇಳ್ತಾ ಇದ್ದಾರೆ. ಅಂದ ಮೇಲೆ ಪುನರುಕ್ತಿ ದೋಷ ಬರುತ್ತದೆ. ಇತಿ ಚೇತ್ ಏವಂ ತರ್ಹಿ ಭೂತಾದಿಪಾದ ವ್ಯಪದೇಶೋಪತ್ತೇಶ್ಚೈವಂ ಇತಿ ಪುನರುಕ್ತಂ ಸ್ಯಾತ್. ಪುನರುಕ್ತಿ ಬರುತ್ತದೆ ಅಂತ ಹೇಳಿದ್ರು. ಪುನರುಕ್ತಿ ಬರುತ್ತದೆ ಅಂತ ಹೇಳಿದ್ರು. ಇದರ ಮೇಲೆ ಮಾಯಾವಾದಿಗಳು ಮತ್ತೆ ಹೀಗೆ ಒಂದು ಸಮಾಧಾನ ಹೇಳ್ತಾ ಇದ್ದಾರೆ. ಮಾಯಾವಾದಿಗಳು ಒಂದು ಸಮಾಧಾನ ಏನು? ನ ಸ್ಯಾತ್ ತಾತ್ಪರ್ಯ ಭೇದಾತ್. ನೋಡಿ, ಎರಡು ಸೂತ್ರಗಳು ಬೇರೆ ಬೇರೆ ಅಂದ್ರೆ ತಾತ್ಪರ್ಯ ಭೇದ ಇದೆ, ಆದ್ದರಿಂದ ಪುನರುಕ್ತಿ ಇಲ್ಲ. ಓಂ ಜ್ಯೋತಿಶ್ಚರಣ ಯಾವುದಿದು? ಓಂ ಜ್ಯೋತಿಶ್ಚರಣಾಭಿಧಾನಾತ್ ಎಂಬುದು ಒಂದು ಸೂತ್ರ, ಭೂತಾದಿಪಾದ ವ್ಯಪದೇಶೋಪತ್ತೇಶ್ಚ ಎಂಬ ಸೂತ್ರ. ಎರಡೂ ಸೂತ್ರಗಳಲ್ಲಿ ಬೇರೆ ಬೇರೆ ತಾತ್ಪರ್ಯ ಹೇಳ್ತಾ ಇದ್ದಾರೆ. ಆದ್ದರಿಂದ ಪುನರುಕ್ತಿ ಇಲ್ಲ ಅಂತ ಮಾಯಾವಾದಿಗಳು ಅಂದ್ರೆ ತಥಾಹಿ. ಅದು ಹೇಗೆ? ಮಾಯಾವಾದಿಗಳು ತೋರಿಸ್ತಾರೆ. ಎರಡು ಸೂತ್ರಗಳಲ್ಲಿ ತಾತ್ಪರ್ಯ ಭೇದ ಹೇಗೇನು? ಪೂರ್ವಸ್ಮಿನ್ ವಾಕ್ಯೆ ತಾವಾನಸ್ಯ ಮಹಿಮಾ ಇತಿ ಚತುಷ್ಪಾದ್ ಬ್ರಹ್ಮ ನಿರ್ದಿಷ್ಟಂ ತತ್ರ ಯಶ್ಚತುಷ್ಪದಃ ಬ್ರಹ್ಮಣಃ ತ್ರಿಪಾದಸ್ಯ ಅಮೃತಂ ದಿವಿ ಇತಿ ದಿವಿ ಸಂಬಂಧಿ ರೂಪಂ ನಿರ್ದಿಷ್ಟಂ ತದೇವೇ ಹದಿಸ್ಸಂಬಂಧಾತ್ ಪ್ರತ್ಯಭಿಜ್ಞಾಯತೆ ಎಂಬ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಏನು ತಾತ್ಪರ್ಯ ಭೇದ ಅಂದ್ರೆ ಅಥ ಯದ ತಪ್ಪರೋದಿವೋ ಜ್ಯೋತಿರ್ದೀಪ್ಯತೆ ಎಂಬ ಆ ಹಿಂದಿನ ಈ ವಾಕ್ಯಕ್ಕಿಂತಲೂ ಹಿಂದಿನ ವಾಕ್ಯ ತಾವಾನಸ್ಯ ಮಹಿಮಾ ಅಥೋಜ್ಜಾಯಾಂಶ್ಚ ಪೂರುಷಃ ಪಾದೋಸ್ಯ ಸರ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ಅಂಥೇಳಿ ಹಿಂದೆ ಹೇಳಿದ ಜ್ಯೋತಿಗೆ ಏನು ಅಭಿಪ್ರಾಯ ಅಂದ್ರೆ ನಾಲ್ಕು ಪಾದವುಳ್ಳ ಬ್ರಹ್ಮ ಪ್ರಸ್ತುತನಾಗಿದ್ದಾನೆ. ಹಿಂದಿನ ವಾಕ್ಯದಲ್ಲಿ ನಾವೇನು ಹೇಳಿದ್ವಿ? ಜ್ಯೋತಿಶ್ಚರಣಾಭಿಧಾನ ಚರಣಾಭಿಧಾನಾತ್ ಎಂಬುದು ಪಾದಾಭಿಧಾನಾತ್ ಅಂತ ಹೇಳಿ ಅರ್ಥ ಮಾಡಿದ್ರೆ ಆಯ್ತಲ್ಲ ಅಂತ. ಅಂದ್ರೆ ಇಲ್ರಿ, ಹಂಗೆ ಹೇಳಿಬಿಟ್ರೆ ಈ ಹಿಂದೆ ಹೇಳಿದ ವಾಕ್ಯಕ್ಕೂ ಈ ವಾಕ್ಯಕ್ಕೂ ಅಂದ್ರೆ ಜ್ಯೋತಿಶ್ಚರಣಾಭಿಧಾನಾತ್ ಎಂಬ ಸೂತ್ರಕ್ಕೂ ಭೂತಾದಿಪಾದ ವ್ಯಪದೇಶೋಪತ್ತೇಶ್ಚ ಎಂಬ ಸೂತ್ರಕ್ಕೂ ಪುನರುಕ್ತಿ ಬರುತ್ತದಲ್ಲ ಅಂತ ನಾವಂದ್ವಿ. ಪುನರುಕ್ತಿ ಬರಲ್ಲ, ತಾತ್ಪರ್ಯ ಭೇದ ಇದೆ. ಏನ್ ತಾತ್ಪರ್ಯ ಭೇದ ಇದೆ? ತಾವಾನಸ್ಯ ಮಹಿಮಾ ಅಂತ ಹಿಂದಿನ ಅಧಿಕರಣದ ಆ ಹಿಂದಿನ ವಾಕ್ಯದಲ್ಲಿ ಚತುಷ್ಪಾದವುಳ್ಳ ಬ್ರಹ್ಮ ಪ್ರಸ್ತುತನಾಗಿದ್ದಾನೆ. ಆ ಚತುಷ್ಪಾದವುಳ್ಳ ಬ್ರಹ್ಮನಿಗೆ ತ್ರಿಪಾದಸ್ಯಾಮೃತಂ ದಿವಿ ಅಂತ ಹೇಳಲಾದ ಆ ಬ್ರಹ್ಮ ಏನಿದೆ ಅವನಿಗೆ ದ್ವಿಸಂಬಂಧಿತ್ವ, ದ್ವಿಲೋಕದಲ್ಲಿ ಇರುವಿಕೆ, ದ್ವಿಲೋಕದಿಂದ ಆಚೆ ಇದ್ದವನು, ದಿವ ಪರತ್ವ, ಹೀಗೆ ದ್ವಿಸಂಬಂಧಿವನ್ನೇ ಅಥಯದ ತಪ್ಪರೋ ದಿವೋ ಜ್ಯೋತಿರ್ದೀಪ್ಯತೆ. ಹಿಂದೆ ಚತುಷ್ಪಾತನಾದ ಬ್ರಹ್ಮನಿಗೇನೆ ದ್ವಿಸಂಬಂಧಿತ್ವ ಅಂಬೋದನ್ನು ಹೇಳ್ತಾ ಇದ್ದಾರೆ. ದ್ವಿಸಂಬಂಧಿತ್ವ ಅಂಬೋದನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಅದನ್ನು ಬಿಟ್ಟು ಜ್ಯೋತಿಷ್ ಶಬ್ದದಿಂದ ಪ್ರಕೃತ ಜ್ಯೋತಿಯನ್ನು ಅಂದ್ರೆ ದಿವಹ ದ್ವಿಸಂಬಂಧ ತೋರ್ತಾ ಇದೆ. ಅದನ್ನು ತೆಗೆದುಕೊಂಡು ಪ್ರಕೃತವಾದ ಬ್ರಹ್ಮನ ತ್ಯಾಗ ಮತ್ತು ಅಪ್ರಕೃತವಾದ ಪ್ರಕೃತ ಜ್ಯೋತಿಷ್ಯನ ಸ್ವೀಕಾರ ಉಂಟಾಗುತ್ತದೆ
ಅಂತ ಜ್ಯೋತಿಶ್ಚರಣಾಭಿಧಾನಾತ್ ಎಂಬ ಸೂತ್ರದ ಅಭಿಪ್ರಾಯ. ಭೂತಾದಿಪಾದ ವ್ಯಪದೇಶ ಬಲದಿಂದಲೂ ಪ್ರಕೃತವಾದದ್ದಕ್ಕೆ ಬ್ರಹ್ಮತ್ವ ಉತ್ಪಾದನೆ ಮಾಡೋದು ಅದು ಸರಿಯಾದದ್ದಲ್ಲ. ಭೂತಾದಿಪಾದ ವ್ಯಪದೇಶೋಪದೇಶ ಎಂಬ ಸೂತ್ರದ ಅಭಿಪ್ರಾಯ. ಆದ್ದರಿಂದ ಇದು ಪುನರುಕ್ತಿ ಇಲ್ಲ ಅಂತ ಅವರ ಅಭಿಪ್ರಾಯ. ಅಂದ್ರೆ ದ್ವಿಸಂಬಂಧಿತ್ವ ಇದು ಹೇಳ್ತಾ ಇದ್ದಾರೆ. ಹಿಂದೆ ಹೇಳಿದ್ದು ಚತುಷ್ಪಾದ ಉಳ್ಳವನಾಗಿದ್ದಾನೆ ಬ್ರಹ್ಮ. ಚತುಷ್ಪಾದ ಉಳ್ಳವನಾದ ಬ್ರಹ್ಮನಿಗೆ ದ್ವಿಸಂಬಂಧಿತ್ವವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ತದೇವ ಇಹ, ಆ ದ್ವಿಸಂಬಂಧಿಯಾದ ಬ್ರಹ್ಮನೇ ಇಲ್ಲಿ ಮತ್ತೆ ಹೇಳಲ್ಪಡ್ತಾ ಇದ್ದಾರೆ. ಆದ್ದರಿಂದ ತತ್ ಪರಿತ್ಯಜ್ಯ ಪ್ರಾಕೃತಂ ಜ್ಯೋತಿ, ಅದನ್ನು ಬಿಟ್ಟು ಇಲ್ಲಿ ಪ್ರಾಕೃತವಾದ ಜ್ಯೋತಿಯನ್ನು ಕಲ್ಪನಾ ಮಾಡಿಬಿಟ್ರೆ ಪ್ರಕೃತ ಹಾನಿ ಇದ್ದದ್ದು ಬಿಡಬೇಕಾಗುತ್ತದೆ, ಅಪ್ರಕೃತವಾದ ಸ್ವೀಕಾರ ಮಾಡಬೇಕಾಗುತ್ತದೆ. ಅಪ್ರಕೃತ ಪ್ರಕ್ರಿಯೆ ಪ್ರಸಜ್ಜೇತ. ಆದ್ದರಿಂದ ಇತ್ಯತ್ರ ಅಭಿಪ್ರೇಯತೆ. ಹಾಗಾದ್ರೆ ತತ್ರತು ಭೂತಾದಿಪಾದ ವ್ಯಪದೇಶ ಬಲೇನ ಪ್ರಕೃತಸ್ಯ ಬ್ರಹ್ಮತ್ವ ಉಪಾದಾನಂ. ಭೂತಾದಿಪಾದ ವ್ಯಪದೇಶೋಪತ್ತೇಶ್ಚಯಂ ಎಂಬ ಇಲ್ಲಿಯ ಈ ಸೂತ್ರದಿಂದ ಪ್ರಕೃತವಾದದ್ದಕ್ಕೆ ಬ್ರಹ್ಮತ್ವವನ್ನ ಉಪಪಾದನೆ ಮಾಡತಕ್ಕಂಥದ್ದು ಅಂತ ಈ ರೀತಿ ನಾವು ಹೇಳುತ್ತೇವೆ. ಆ ಹಿಂದೆ ಮುಂದಿನ ಸೂತ್ರಗಳಿಗೆ ಪುನರುಕ್ತಿ ಇಲ್ಲ ಅಂತ ಈ ರೀತಿ ಮಾಯಾವಾದಿಗಳಂದ್ರೆ, ಒಟ್ಟಂತೂ ಜ್ಯೋತಿರಧಿಕರಣ, ಗಾಯತ್ರಿಧಿಕರಣ, ಇಲ್ಲಿ ಬರೋ 4 ಸೂತ್ರಗಳು ಎಲ್ಲವೂ ಒಂದೇ ಅಧಿಕರಣವೇ ಅಂತ ಮಾಯಾವಾದಿಗಳಂದ್ರೆ ಹಾಗಲ್ಲ. ಉಚ್ಯತೆ ಉತ್ತರ ಹೇಳ್ತಾ ಇದೆ. ಏನಂದ್ರೆ ಏವಂ ಹಿ ವ್ಯಾಕುರ್ವತ ಪ್ರಕೃತ ಪ್ರತ್ಯಭಿಜ್ಞಾನಂ ಜ್ಯೋತಿಷಃ ಬ್ರಹ್ಮತ್ವೇ ಹೇತು ಉತ್ತರಾತು ತ್ರಿಸೂತ್ರೀ ಪ್ರಕೃತಸ್ಯ ಬ್ರಹ್ಮತ್ವೋಪಪಾದಿಕಾ ಇತ್ಯುಕ್ತಂ ಸ್ಯಾತ್. ಟೀಕರ ಇರಬಾರದರು ನೋಡಿ. ಹಿಂಗೆ ಮಾಡಿದ್ರೆ ಏನಾಗುತ್ತದೆ? ಜ್ಯೋತಿಶ್ಚರಣಾಭಿಧಾನಾತ್ ಓಂ ಎಂಬುವ ಆ ಮೊದಲನೇ ಸೂತ್ರದಲ್ಲಿ ತಾವಾನಸ್ಯ ಮಹಿಮಾ ಅಂತೇನು ಪ್ರಕೃತನಾದ ಬ್ರಹ್ಮ ಇದ್ದಾನೆ, ಆ ಬ್ರಹ್ಮನನ್ನ ಅಥ ಯದತ ಪರೋದಿವೋ ಜ್ಯೋತಿರ್ದೀಪ್ಯತೆ ಅಂಥೇಳಿ, ಅಂದ್ರೆ ಜ್ಯೋತಿಶ್ಚರಣಾಭಿಧಾನಾತ್ ಎಂಬ ಸೂತ್ರದಲ್ಲಿ ಪ್ರಸಕ್ತನಾದ ಬ್ರಹ್ಮನಿಗೆ ಅಥಯದತ ಪರೋದಿವೋ ಜ್ಯೋತಿರ್ದೀಪ್ಯತೆ ಅಂಥೇಳಿ ಆ ಬ್ರಹ್ಮನೇ ಜ್ಯೋತಿ ಅಂತ ಹೇಳ್ತಾ ಇದ್ದಾರೆ ಅಂತ ನೀವು ಹೇಳದಂಗಾಯಿತು. ಹಾಗಾದ್ರೆ ಪ್ರಕೃತನಾದ ಬ್ರಹ್ಮನಿಗೆ ಜ್ಯೋತಿಷ್ ಶಬ್ದದಿಂದ ಹೇಳಲ್ಪಟ್ಟಂಗಾಯಿತು. ಅಂದ್ರೆ ಆ ಜ್ಯೋತಿಷ್ಗೆ ಬ್ರಹ್ಮತ್ವವನ್ನ ಸಾಧಿಸಲು ಹೇತು ಹೇಳದಂಗಾಯಿತು. ಹಿಂದೆ ಹೇಳಲ್ಪಟ್ಟ ಜ್ಯೋತಿಷ್ ಶಬ್ದದಿಂದ ಹೇಳಲ್ಪಟ್ಟ ಹಿಂದೆ ಹೇಳಲ್ಪಟ್ಟ ಜ್ಯೋತಿಗೆ ಬ್ರಹ್ಮತ್ವವನ್ನ ಸಾಧನೆ ಮಾಡೋದಕ್ಕಾಗಿ ಹೇತು ಹೇಳಿದಂಗಾಯಿತು. ನೋಡಿ, ಪ್ರಕೃತ ಪ್ರತ್ಯಭಿಜ್ಞಾನಂ ಜ್ಯೋತಿಷ, ಹಿಂದೆ ಪ್ರಕೃತವಾದ ಜ್ಯೋತಿ ಎಂಬ ವ್ಯಕ್ತಿಗೆ ಬ್ರಹ್ಮತ್ವವನ್ನು ಹೇಳೋ ವಿಷಯದಲ್ಲಿ ಮುಂದಿನ 3 ಸೂತ್ರಗಳು ಹೇತುವನ್ನು ಹೇಳದಂಗಾಯ್ತು. ಉತ್ತರಾತು ತ್ರಿಸೂತ್ರಿ ಪ್ರಕೃತಸ್ಯ ಬ್ರಹ್ಮತ್ವ ಉಪಾದಿಕ ಇತ್ಯುಕ್ತಂ ಭವತಿ. ಹಿಂದೆ ಹೇಳಲ್ಪಟ್ಟ ಜ್ಯೋತಿ ಅಂತ ಯಾವ ವ್ಯಕ್ತಿ ಇದ್ದಾನ ಆ ಜ್ಯೋತಿನೇ ಬ್ರಹ್ಮ. ಯಾಕೆಂದ್ರೆ 3 ಹೇತು. ಛಂದೋಭಿಧಾನಾನ್ನೇತಿ ಚೇನ್ನ ತಥಾ ಚೇತೋರ್ಪಣ ನಿಗದ ತಥಾ ಹಿ ದರ್ಶನಂ ಓಂ. ಗೊತ್ತಾಯ್ತಲ್ಲ. ಭೂತಾದಿಪಾದ ವ್ಯಪದೇಶೋಪತ್ತೇಶ್ಚೈವಂ ಓಂ. ಈ ಮುಂದಿನ 3 ಸೂತ್ರಗಳಲ್ಲಿಯೂ ಕೂಡ ಜ್ಯೋತಿ ಎಂಬುದು ಬ್ರಹ್ಮವೇ ಅಂಬೋದಕ್ಕೆ ಹೇತು. 3 ಹೇತುಗಳನ್ನು ಹೇಳದಂಗಾಯಿತು ನೀವು ಅನ್ಬೇಕು. ತಥಾ ಹಂಗೆ ಹೇಳಿದ್ರೆ ಏನಾಯ್ತು? ಶ್ರುತಹಾನ ಅಶ್ರುತ ಕಲ್ಪನೆ ಸ್ಯಾತಾಂ. ಇದ್ದದ್ದನ್ನ ಕೈ ಬಿಟ್ಟಂಗಾಯಿತು, ಇಲ್ಲದೆ ಇದ್ದದ್ದನ್ನ ಒಪ್ಪಿಕೊಂಡಂಗಾಯಿತು ಎಂಬ ಮಾತನ್ನ ಹೇಳ್ತಾ ಇದ್ದಾರೆ. ಗೊತ್ತಾಯ್ತೋ ಇಲ್ಲ? ಅಂದ್ರೆ ಜ್ಯೋತಿ ಎಂಬ ಸೂತ್ರದಲ್ಲಿ ಚರಣ ಶಬ್ದವನ್ನ ಬಿಟ್ಟು ಇಲ್ಲದೆ ಇರತಕ್ಕಂಥ ಪ್ರತ್ಯಭಿಜ್ಞಾನ ಎಂಬ ಶಬ್ದವನ್ನು ಸ್ವೀಕಾರ ಮಾಡದಂಗಾಯಿತು. ಒಂದು, ಓಂ ಜ್ಯೋತಿಶ್ಚರಣಾಭಿಧಾನಾತ್. ಹಿಂದೆ ಪ್ರಕೃತವಾದ ಜ್ಯೋತಿಗೆ ಬ್ರಹ್ಮತ್ವ ಹೇಳೋ ವಿಷಯದಲ್ಲಿ ಹೇತುಗಳು. ಹಾಗಾದರೆ ಓಂ ಜ್ಯೋತಿಶ್ಚರಣಾಭಿಧಾನಾತ್ ಎಂಬ ಹಿಂದಿನ ಸೂತ್ರದಲ್ಲಿ ಇದ್ದ ಚರಣ ಎಂಬ ಶಬ್ದವನ್ನ ನೀವು ಬಿಟ್ಟಂಗಾಯಿತು. ಇದು ಶ್ರುತಹಾನ ಅಂತ ಕರೀತಾ ಇದ್ದಾರೆ. ಅಶ್ರುತ ಕಲ್ಪನ ಎಂಬ ದೋಷವು ಬರ್ತಾ ಇದೆ. ಅಂದ್ರೆ ಜ್ಯೋತಿ ಪ್ರತ್ಯಭಿಜ್ಞಾನಾತ್ ಅಂದ್ರೆ ಪ್ರತ್ಯಭಿಜ್ಞಾನ ಎಂಬ ಶಬ್ದ ಇಲ್ಲ, ಅದನ್ನು ಹಚ್ಕೋಬೇಕು. ಜ್ಯೋತಿಶ್ಚರಣಾಭಿಧಾನಾತ್ ಅಂತ ಸೂತ್ರ ಹೇಳಲೇಬಾರ್ದಾಗಿತ್ರಿ. ಜ್ಯೋತಿ ಪ್ರತ್ಯಭಿಜ್ಞಾನಾತ್, ಅನ್ಯಥಾ ಜ್ಯೋತಿ ಪ್ರತ್ಯಭಿಜ್ಞಾನಾದಿತ್ಯೇವ ಸ್ಯಾತಾಂ. ಲಘುಚ ಏವಂ ಸ್ಪಷ್ಟಂಚ ಸೂತ್ರಂ ಸ್ಯಾತ್. ಆಗ ಸೂತ್ರ ಚಿಕ್ಕದಾಗುತ್ತಾ ಇತ್ತು, ಸ್ಪಷ್ಟವೂ ಆಗುತ್ತಾ ಇತ್ತು.
ಪಾದಾಭಿಧಾನಾದಿತ್ಯೇವ ವಾ ವದೇತ್ ಅಥವಾ ಭೂತಾದಿಪಾದವು ವ್ಯಪದೇಶೋಪತ್ತೇಶ್ಚೈವಂ ಅಂತಾರಲ್ಲ. ಜ್ಯೋತಿಶ್ಚರಣಾಭಿಧಾನಾತ್ ಅಂತ ಯಾಕಂತೀವಿ? ಜ್ಯೋತಿ ಪಾದಾಭಿಧಾನಾತಂತೆ ಅನ್ನಬೇಕಾಗಿತ್ತು, ಹಿಂಗಂದಿಲ್ಲ. ಆದ್ದರಿಂದ ಶ್ರುತ್ಯನುಗಮೋಹಿ ಏವಂ ಸತಿ ಸ್ಯಾತ್ ಇತ್ಯುಕ್ತಮೇವ ಉಪಪನ್ನಂ ಇತಿ. ಆದ್ದರಿಂದ ನಿಮ್ಮ ಪ್ರಕಾರ ಹೇಳಿದರೆ ಚರಣ ಎಂಬ ಶಬ್ದ ಕೈ ಬಿಡಬೇಕು, ಪ್ರತ್ಯಭಿಜ್ಞಾನ ಎಂಬ ಶಬ್ದವನ್ನು ಹಚ್ಕೋಬೇಕು, ಮತ್ತು ಜ್ಯೋತಿ ಪ್ರತ್ಯಭಿಜ್ಞಾನಾತಂತೆ ಸೂತ್ರ ಹೇಳಬೇಕಾಗಿತ್ತು, ಮತ್ತು ಚರಣ ಶಬ್ದ ಬೇಡ ಅಂದರೆ ಪಾದಾಭಿಧಾನಾತಂತೆ ಹೇಳಬೇಕಾಗಿತ್ತು. ಇವೆಲ್ಲವೂ ಶ್ರುತಹಾನ ಅಶ್ರುತ ಪರಿತ್ಯಾಗ ಎಂಬುವ ದೋಷ ಇದೆ. ಗೊತ್ತಾಯಿತೋ ಇಲ್ಲ? ಆದ್ದರಿಂದ ಪಾದ ಶಬ್ದವನ್ನು ಉಪಾದಾನ ಮಾಡಬೇಕಾಗುತ್ತದೆ, ಅದು ಶ್ರುತ್ಯನುಸಾರಿ ಆಗೋದಿಲ್ಲ. ಆದ್ದರಿಂದ ಮಾಯಾವಾದಿಗಳು ಮಾಡಿರತಕ್ಕಂಥ ಅಧಿಕರಣದ ರಚನೆ, ಇವು ಎಲ್ಲ 4 ಸೂತ್ರಗಳು ಒಂದೇ ಅಧಿಕರಣ ಅಂತ ಹೇಳತಕ್ಕಂಥದ್ದು ಇದು ಸರ್ವಥಾ ಯುಕ್ತವಾದದ್ದಲ್ಲ. ನಾವು ಮಾಡಿರತಕ್ಕಂತಹ ಅಧಿಕರಣ ರಚನೆಯೇ ಶ್ರುತಿಗೆ ಅನುಗುಣವಾಗಿದೆ. ನಾವು ಮಾಡಿರತಕ್ಕಂಥ ಅಧಿಕರಣದ ವಾಕ್ಯ, ವಿಷಯ ವಾಕ್ಯ, ಸಂಶಯ, ಪೂರ್ವ ಪಕ್ಷಗಳೇ ಯುಕ್ತ. ಉಕ್ತಮೇವ ಉಪಪನ್ನ ಮಿತಿ. ನಾವು ಹೇಳಿರ್ತಕ್ಕಂಥ ವಿಚಾರವೇ ಅತ್ಯಂತ ಯುಕ್ತ ಎಂಬ ಮಾತನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮುಂದೆ ಪಾದಾಂತ್ಯ ಪ್ರಾಣಾಧಿಕರಣ ಅಂತ ಕರೀತಾರೆ. ಈ ಮೊದಲನೇ ಪಾದದ ಕೊನೆಯ ಪ್ರಾಣಾಧಿಕರಣ ಅಂತ ಒಂದು ಅರ್ಥದಲ್ಲಿ ಪಾದಾಂತ್ಯ ಪ್ರಾಣಾಧಿಕರಣ. ಆ ವಿಚಾರವನ್ನು ಮತ್ತೆ ಸೋಮವಾರದ ಪಾಠದಿಂದ ನಾವು ಮತ್ತೆ ತಿಳಿಯೋಣ. ಸೋಮವಾರದಿಂದ ಆಚಾರ್ಯರು ಬಹುಶಃ ನೇರವಾಗಿ ಮಠದಲ್ಲೇ ಸುಧಾ ಪಾಠವನ್ನು ಹೇಳೋಣ ಅಂತ ಹೇಳಿದ್ದಾರೆ. ನೋಡೋಣ, ಭಾನುವಾರವೂ ಮಠದಲ್ಲೇ ಇರಬಹುದು. ನಾಳೆ ತತ್ವಪ್ರಕಾಶಿಕ ಪಾಠ ಮತ್ತೆ ಆನ್ಲೈನ್ ಮುಖಾಂತರ ಮುಂದುವರಿಯುತ್ತದೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.